वक्रतुंड महाकाय सूर्यकोटि समप्रभा निर्विघ्नं कुरु मे देव सर्वकार्येषु सर्वदा सर्वकार्येषु सर्वदा।
ಗಮದನಿ ತೋಂತನ ತನದರ ನತದರೆ ದನಿ ತೋಂತನ ತನದರ ನತದರೆ ದನಿ ತೋಂತನ ತನದರ ನತದರೆ ದನಿ ತದರೆ ತದಾನಿ ತದರೆ ದಾನಿ ತೋಂತನ ತನದರ ನತದರೆ ದನಿ ತೋಂತನ ತನದರ ನತದರೆ ಯಲೇಮು ಎಲೆಯಲ ಯಲಾಲಯ ಲೇಮು ಎಲೆಯಲ ಯಲಾಲ ತನದರ ನಾತನದರ ನತದಾನಿ ತಗಡ ತಿರುಗಡ ತಗದ ಗಾಂಧ 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 ತೋಂತನ ತನದರ ನತದರೆ ದನಿ ತೋಂತನ ತನದರ ಸನಿ ಗಮ ಗಮ ಗ ಸಮ ಗ ಸನಿ ಗಮ ಗಮ ಗ ಸಮ ಗ ಸನಿ ಗಮ ಗಮ ಗ ಸಮ ಗ ಸನಿ ನಾಯಕರಾಗಿರುವಂತಹ ಶ್ರೀ ಸುರೇಶ್ ಗೌಡ್ರು ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆ ಪ್ರೀತಿಯ ಚಪ್ಪಾಳೆಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಜೋರಾದ ಚಪ್ಪಾಳೆ ಬರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಮೊದಲಿಗೆ ಮೇ ಬಿ ಈ ಒಂದು ಕಾರ್ಯಕ್ರಮ ತುಂಬ ಭವ್ಯವಾಗಿರುವಂತಹ ಕಾರ್ಯಕ್ರಮ. ತಮ್ಮೆಲ್ರಿಗೂ ಗೊತ್ತಿದೆ, ಶಾಲೆಯ ಕಾರ್ಯಕ್ರಮ ಅಂತ ಅಂದರೆ ಇಲ್ಲಿ ಸಾಕಷ್ಟು ವಿಚಾರ ನಮಗೆ ತಿಳ್ಕೊಳ್ಳುವಂತಹ ಒಂದು ಕಾರ್ಯಕ್ರಮ ಆಗತ್ತೆ ಅಂತ ಹೇಳ್ತೀನಿ. ನೋಡಿ, ನಮ್ಮ ನಾಯಕರು ಎಷ್ಟು ಸರಳ ಸಜ್ಜನಿ ಅಂತ ಇಲ್ಲೇ ಗೊತ್ತಾಗತ್ತೆ. ನಮ್ಮ ನಾಯಕರು ಎಷ್ಟು ಸರಳವಾಗಿ ಬಂದಿದ್ದಾರೆ. ಜೋರಾದ ಚಪ್ಪಾಳೆ ಬರ್ಬೋದಾ?
ಕಾರ್ಯಕ್ರಮ ಮೊದಲೇ ನಾನು ಎಲ್ಲ ನಮ್ಮ ಗಣ್ಯರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಅದಾದ್ಮೇಲೆ ಕಾರ್ಯಕ್ರಮನ ಶುರು ಮಾಡೋಣ. ಇನ್ನು ನಮ್ಮೊಟ್ಟಿಗಿದ್ದಾರೆ ಹಾನರಬಲ್ ಎಕ್ಸ್ MLA ನಾಗಮಂಗಲ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ನಾಯಕರು, ಜನಮೆಚ್ಚಿದ ನಾಯಕರು, ಬಡವರ ಬಂಧು ಅಂತಾನೆ ಹೆಸರುವಾಸಿಯಾಗಿರುವಂತ ಶ್ರೀ ಸುರೇಶ್ ಗೌಡ್ರಿಗೆ ಜೋರಾದ ಚಪ್ಪಾಳೆ ಬರಲಿ. ಧನ್ಯವಾದಗಳು. ಹಾಗೆ ಇವರ ಜೊತೆಗೆ ಮತ್ತೊಬ್ಬರು ನಮ್ಮ ಡೆಪ್ಟಿ ಡೈರೆಕ್ಟರ್ ಆಫ್ ಪಬ್ಲಿಕ್ ಸೇರಿದೀವಿ. ನಮ್ಮ ಜನಪ್ರಿಯ ನಾಯಕರುಗಳು ಇಲ್ಲಿ ಬಂದಿದ್ದಾರೆ. ಇನ್ನು ನಮ್ಮ ಪುಟ್ಟಣ್ಣ ಇಂಟರ್ನ್ಯಾಷನಲ್ ಸ್ಕೂಲಿನ ಕೀರ್ತಿ, ನಾವೆಲ್ಲೆಲ್ಲರೂ ಸೇರಿದ್ದೀವಿ ಅಂದರೆ ಇವರ ಶಕ್ತಿಯೇ ಸರಿ ಅಂತ ಹೇಳ್ಬೋದು. ನಮ್ಮ ಫೌಂಡರ್ ಪ್ರೆಸಿಡೆಂಟ್ ಆಗಿರುವಂಥ ಶ್ರೀ ಕೆ ಪುಟ್ಟಸ್ವಾಮಿ ಅವ್ರನ್ನು ಕೂಡ ಜೋರಾದ ಚಪ್ಪಾಳೆಯಿಂದ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ಇವರ ಜೊತೆಗೆ ಸಿಂಡಿಕೇಟ್ ಬ್ಯಾಂಕ್ ಲೆವೆಟ್ ರೆಸಿಡೆನ್ಷಿಯಲ್ ವೆಲ್ಫೇರ್ ಅಸೋಸಿಯೇಷನಿನ ಅಧ್ಯಕ್ಷರಾಗಿರುವಂತಹ ಶ್ರೀ ಎಚ್ ರಘುಚಂದ್ರ ಶೆಟ್ಟಿ ಅವರಿದ್ದಾರೆ. ಅವ್ರಿಗೂ ಕೂಡ ಜೋರಾದ ಚಪ್ಪಾಳೆಯಿಂದ ನಮ್ಮ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ ಅಂತ ಕೇಳ್ಕೊಳ್ತಾ ಇದ್ದೀನಿ. ಮತ್ತೊಬ್ಬರು ರೂವಾರಿ ಚೇರ್ಮನ್ ಆಫ್ ನ್ಯೂ ಬಾಲ್ವಿನ್ ಸ್ಕೂಲ್ ಶ್ರೀ ರಾಮಲಿಂಗ ಗೌಡ್ರು, ಅವ್ರಿಗೂ ಕೂಡ ಜೋರಾದ ಚಪ್ಪಾಳೆಯಿಂದ ನಮ್ಮ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಪುಟ್ಟಣ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಪ್ರತಿಯೊಂದು ವಿಚಾರ ಹೀಗೆ ಬರಬೇಕು ಅಂತ ಸರಿಗೆ ಗೈಡೆನ್ಸ್ ಮಾಡ್ತಾ, ಸ್ಕೂಲನ್ನು ನೋಡ್ಕೊಳ್ತಾ, ತಮ್ಮ ವೃತ್ತಿಯನ್ನು ನೋಡ್ಕೊಳ್ತಾ ಎಲ್ರಿಗೂ ಮಾದರಿಯಾಗಿರುವಂತಹ ನಮ್ಮ ಪುಟ್ಟಣ ಇಂಟರ್ನ್ಯಾಷನಲ್ ಸ್ಕೂಲಿನ ಟ್ರಸ್ಟಿ ಪ್ರಭಾಮಣಿ ಮ್ಯಾಮ್ ಅವ್ರನ್ನು ಕೂಡ ಜೋರಾದ ಚಪ್ಪಾಳೆಯಿಂದ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ಇವರೊಟ್ಟಿಗೆ ಶಾಲೆಯಲ್ಲಿ ಫ್ಯಾಕಲ್ಟೀಸ್ಗೂ, ಪೇರೆಂಟ್ಸ್ಗೂ, ಕಿಡ್ಸ್ಗೂ, ಮ್ಯಾನೇಜ್ಮೆಂಟ್ಗೂ ಒಂದು ಬ್ರಿಡ್ಜ್ ಕ್ರಾಪ್ ಆಗಿರುವಂತಹ ನಮ್ಮ ಶಾಲೆಯ ಪ್ರಿನ್ಸಿಪಲ್ ಭವ್ಯ ಅವ್ರನ್ನು ಕೂಡ ಜೋರಾದ ಚಪ್ಪಾಳೆಯಿಂದ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ ಅಂತ ಕೇಳ್ಕೊಳ್ತೀನಿ. ಪ್ರತಿಯೊಬ್ಬರಿಗೂ ಜೋರಾದ ಚಪ್ಪಾಳೆಯಿಂದ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ಸ್ನೇಹಿತರೆ, ಜೋರಾದ ಚಪ್ಪಾಳೆ ಬರಬೇಕು ನಿಮ್ಮೆಲ್ಲರ ಕಡೆಯಿಂದ. ಸೊ ನಾನೀಗಾಗಲೇ ಹೇಳಿದೆ, ಕಾರ್ಯಕ್ರಮ ಶುರು ಮಾಡ್ಕೊಳ್ಳೋಕೆ ಮೊದಲೇ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ವೇದಿಕೆ ಮೇಲೆ ಎಲ್ಲ ಗಣ್ಯರನ್ನ ಬರ್ಮಾಡ್ಕೊಂಡು ಕಾರ್ಯಕ್ರಮನ ಶುರು ಮಾಡೋಣ ಅಂತ. ಮೊದಲಿಗೆ ಎಲ್ಲರೂ ಶುಭ ಸಂಜೆ, ಹೇಗಿದ್ದೀರಾ? ಈ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮ ಅಂದ್ರೆ ಎನರ್ಜಿ ನೆಕ್ಸ್ಟ್ ಲೆವೆಲ್ ಇರಬೇಕು. ಎಲ್ಲರೂ ಹೇಗಿದ್ದೀರಾ? ರೆಡಿನಾ ಎಲ್ಲರೂ? Okay, first most, before starting all the formal events and cultural events, let's have a words about our George Washington, which we have given a beautiful line about education. Education is the key that unlocks the golden door to freedom with the great leaves as well as a great life. I would like to welcome you all for this special evening in the name of Puttanna Kala Vaibhav 2025-26 series, which is presented by Puttanna International School. ಜೋರಾದ ಚಪ್ಪಾಳೆಯಿಂದ ಇವತ್ತಿನ ಈ ಒಂದು ಭವ್ಯವಾಗಿರುವಂತಹ ಸಂಜೆಗೆ ತಮ್ಮೆಲ್ಲರಿಗೂ ಬರ್ಮಾಡ್ಕೊಳ್ತಾ ಇದ್ದೀನಿ. ಪುಟ್ಟಣ್ಣ ಇಂಟರ್ನ್ಯಾಷನಲ್ ಸ್ಕೂಲ್ ಪ್ರೆಸೆನ್ಸ್ ಪುಟ್ಟಣ್ಣ ಕಲಾ ವೈಭವ 2025-26ಕ್ಕೆ ಜೋರಾದ ಚಪ್ಪಾಳೆ ಬರ್ಬೋದು. ಧನ್ಯವಾದಗಳು. ನಾನು ನಿಮ್ಮ ಜೊತೆಗೆ ಈ 3 ರಿಂದ 4 ಅವರು ಧ್ವನಿಯಾಗಿ ನಾನಿರ್ತೀನಿ. ಉದಯ ಕಾಮಿಡಿಯ ನಿರೂಪಕಿ ಸ್ಮಿತಾ ಗೌಡ. ಈಗ ಇನ್ನಷ್ಟು ಸಮಯ ತಗೊಳ್ದಿರ ವೇದಿಕೆಯಲ್ಲಿ ದೀಪ ಹಚ್ಚೋದ್ರ ಮುಖೇನ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆನ ಮಾಡೋಣ. ಅದಾದ್ಮೇಲೆ ಎಂಟೈರ್ ನಮ್ಮ ಶಾಲೆಯ ಫಾರ್ಮಲ್ ಇವೆಂಟ್ಸ್ ನಡೆಯುತ್ತೆ. ಫಾರ್ಮಲ್ ಇವೆಂಟ್ಸ್ ಆಗಿದ ತಕ್ಷಣ ಎಲ್ಲ ಪೇರೆಂಟ್ಸ್ ಕಾಯ್ತಾ ಇರೋರು ನಿಮ್ಮ ಪುಟಾಣಿಗಳ ಡಾನ್ಸ್ಗಳು ಕೂಡ ನೋಡ್ಬೋದು. ಬಟ್ ಇದೆಲ್ಲ ನಡಿಬೇಕು ಅಂದ್ರೆ ನಮ್ಮ ಪುಟ್ಟಣ ಇಂಟರ್ನ್ಯಾಷನಲ್ ಎಕ್ಸ್ಟ್ರೀಮ್ ಫ್ಯಾಮಿಲಿ ಅನ್ನಿಸ್ಕೊಂಡಿರೋ ಪೇರೆಂಟ್ಸ್ ನಿಮ್ಮ ಎನರ್ಜಿ ಜೋರಾಗಿರ್ಬೇಕು. ಎಲ್ರು ಒಂದ್ಸತಿ ಜೋರಾದ ಜೋಶ್ ಕೊಡ್ರಪ್ಪ. ಧನ್ಯವಾದಗಳು. ಹಾಗೆ ವೇದಿಕೆ ಮೇಲೆ ಇರುವಂತಹ ಗಣ್ಯರು ದಯಮಾಡಿ ದೀಪ ಹಚ್ಚೋದ್ರ ಮುಖೇನ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ನಾವು ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ವೇದಿಕೆ ಮುಂಭಾಗ ಇರುವಂತಹ ಪ್ರತಿಯೊಬ್ಬರ ಒಳ್ಳೆಯ ಮನಸ್ಸು ದಯಮಾಡಿ ಎದ್ದು ನಿಂತು ಈ ಒಂದು ಭವ್ಯವಾಗಿರುವಂತಹ ವಿಚಾರಕ್ಕೆ ಎಲ್ಲರೂ ಸಹ ಕೂಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಪ್ರಾರ್ಥನೆ ಸಾಂಗ್ ಇದೆ, ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆಫ್ ಮಾಡಿ. ಮಕ್ಕಳು ಬಂದಿದ್ದಾರೆ,
ಇನ್ವೊಕೇಶನ್ ಸಾಂಗ್ ಒಟ್ಟಿಗೆ ದೀಪ ಹಚ್ಚುವಂತಹ ಕಾರ್ಯಕ್ರಮ. ಪ್ರತಿಯೊಬ್ಬರು ಜೋರಾದ ಚಪ್ಪಾಳೆ ಕೊಡಬೇಕು. ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದ. ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದ. ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿರ್ನಮೋಸ್ತುತೆ. ದೀಪಜ್ಯೋತಿರ್ನಮೋಸ್ತುತೆ. दीपज्योतिर्परब्रह्म दीपज्योतिर्जनार्दन. दीपज्योतिर्परब्रह्म दीपज्योतिर्जनार्दन. दीपो हरतु मे पापं सन्ध्यादीप नमोस्तुते. ओ दीप ब्रह्मरूपस्त्वं ज्योतिषां प्रभुरव्ययः. ओ दीप ब्रह्मरूपस्त्वं ज्योतिषां प्रभुरव्ययः. ಥ್ಯಾಂಕ್ ಯು ಸೋ ಮಚ್. ಸೋಲ್ಫುಲ್ ಆಫ್ ಅ ಬಿಗಿನಿಂಗ್ ಅಂತ ಹೇಳ್ಬೋದು. ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಬರಲಿ ಈ ಒಂದು ಸಂದರ್ಭಕ್ಕೆ. ಹಾಗೆ ವೇದಿಕೆ ಮೇಲೆ ಎಲ್ಲ ಗಣ್ಯರು ದೀಪವನ್ನು ಹಚ್ಚಿದ್ದಕ್ಕಾಗಿ ಧನ್ಯವಾದಗಳು ಅಂತ ಹೇಳ್ತಾ, ನಾವೆಲ್ಲರೂ ಇರುವಂತಹ ಈ ಒಂದು ಅದ್ಭುತವಾಗಿರುವಂಥ ಕಾರ್ಯಕ್ರಮ ನಾನೀಗಾಗಲೇ ಹೇಳಿದೆ, ನಮ್ಮೆಲ್ಲರ ಮನಸ್ಸು ಮಕ್ಕಳ ಮೇಲೆ ಮಿಡಿತಿದೆ ಗೊತ್ತು ನನಗೆ. ಹಾಗೆ ಒಂದು ಶಾಲೆ ಅಂದರೆ ಶಾಲೆಯಲ್ಲಿ ನಡೆದು ಬರುವಂತಹ ಪ್ರತಿಯೊಂದು ಆದಿನೂ ತುಂಬ ಮುಖ್ಯ ಆಗುತ್ತೆ. ಯಾಕೆ ಅನ್ನೋದಾದರೆ ಈ ಒಂದು ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲೇ ಪ್ರತಿದಿನ ಪ್ರತಿನಿತ್ಯ ನಮ್ಮ ಶಾಲೆಯಲ್ಲಿ ನಾವೇನೆಲ್ಲ ಮಾಡ್ತಾ ಬರ್ತಿದ್ದೀವಿ ಅಂತ ತಿಳಿಸುವಂತಹ ಒಂದು ಅವಕಾಶ ನಮ್ಮ ಸಂಸ್ಥೆಗೆ ಸಿಗೋದು. ಸೊ ಹಾಗಾಗಿ ಇನ್ನು ಈಗಾಗಲೇ ನಮ್ಮ ವೇದಿಕೆಗೆ ಬಂದಿರುವಂತಹ ಗಣ್ಯರಿಗೆ ಹೂಗುಂಚ ಕೊಡುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳುವಂತಹ ಒಂದು ಸಂದರ್ಭ ಅಂತ ಹೇಳ್ಬೋದು. ನಾನೀಗಾಗಲೇ ಹೇಳಿದೆ, ನಾಗಮಂಗಲ ಕ್ಷೇತ್ರದಲ್ಲಿ ಪ್ರತಿಯೊಬ್ಬರ ಮನಸ್ಸಲ್ಲೂ ಬಹಳ ಅಪಾರವಾಗಿ ಛಾಪ್ನ ಮೂಡಿಸಿರುವಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಶ್ರೀ ಸುರೇಶ್ ಗೌಡ್ರು ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರಿಗೆ ಹೂಗುಚ್ಛ ಕೊಡ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಕೋರೋಣ. ನಾನು ಯಾವ ನಾಯಕರಿಗೂ ಮಾಜಿ ಅಂತ ಹೇಳಕ್ಕೆ ಇಷ್ಟಪಡಲ್ಲ. ಯಾಕೆ ಅನ್ನೋದಾದರೆ ಅವರು ಕೆಲಸ ಸತತವಾಗಿ ನಡೆಸ್ತಾ ಇರ್ತಾರೆ. ಅದು ಎಲ್ಲಿ ಬರುತ್ತೆ ಮಾಜಿ ಮತ್ತು ಪ್ರೆಸೆಂಟ್ ಅಂತ. ಸೊ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು ಸರ್ ನಿಮಗೆ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇನ್ನು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಡೆಪ್ಟಿ ಡೈರೆಕ್ಟರ್ ಆಫ್ ಪಬ್ಲಿಕ್ ಇನ್ಸ್ಟಿಟ್ಯೂಷನ್ ಬೆಂಗಳೂರಿನ ಖ್ಯಾತ ಶ್ರೀ KG ಅಂಜನಪ್ಪ ಸರ್ ಅವರಿದ್ದಾರೆ. ಅವ್ರಿಗೂ ಕೂಡ ಈ ಒಂದು ಹೂಗುಚ್ಛ ಕೊಡ್ತಾ ಅವ್ರಿಗೆ ಸಿಗಬೇಕಾಗಿರುವಂತಹ ಗೌರವದ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರೋಣ. ಜೋರಾದ ಚಪ್ಪಾಳೆ ಬರಲಿ ಸ್ನೇಹಿತರೆ. ಹಾಗೆ ನಮ್ಮ ಈ ಒಂದು ವೇದಿಕೆಯಲ್ಲಿ ಇರುವಂತಹ ಸಿಂಡಿಕೇಟ್ ಬ್ಯಾಂಕ್ ಲೇಔಟ್ ರೆಸಿಡೆನ್ಷಿಯಲ್ ವೆಲ್ಫೇರ್ ಅಸೋಸಿಯೇಷನಿನ ಪ್ರೆಸಿಡೆಂಟ್ H ರಘುಚಂದ್ರ ಶೆಟ್ಟಿ ಸರ್, ನಿಮಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಅಂತ ಕೋರ್ತಾ ಇದ್ದೀನಿ. ಹಾಗೆ ನಮ್ಮ ನ್ಯೂ ಬಾಲ್ವಿನ್ ಸ್ಕೂಲಿನ ಚೇರ್ಮನ್ ಆಗಿರುವಂತಹ ರಾಮಲಿಂಗಗೌಡ್ರು ಅವರು, ಅವ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಅಂತ ಕೋರ್ತಾ ಇದ್ದೀನಿ. ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರ್ತಾ ಇರೋದು. ಸೊ ದಯಮಾಡಿ ಎಲ್ಲರೂ ಜೋರಾದ ಚಪ್ಪಾಳೆ ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಮೇ ಬಿ ಮನೆಯಲ್ಲಿ ಮಡತಿ ಆದ್ರೂ ಮಾಡುವಂತಹ ಕೆಲಸದಲ್ಲಿ ನನ್ನ ಪಾಲು ಕೂಡ ನಿನ್ನ ಎಲ್ಲ ಕಷ್ಟಕ್ಕೂ ಹಾಗೆ ಎಲ್ಲ ಶ್ರಮ ಮತ್ತೆ ಏನೆಲ್ಲ ಒಳ್ಳೆ ಕಾರ್ಯಗಳು ಸಿಗತ್ತೆ ಎಲ್ಲದಕ್ಕೂ ಸಿಗುವಂಥದ್ದು ನಿನ್ನಿಂದ ಅಂತ ಹೇಳ್ತಾ, ನಮ್ಮ ಸರ್ ಇವತ್ತು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿರುವಂಥ ನಮ್ಮ ಟ್ರಸ್ಟಿ ಪ್ರಭಾ ತಂಡದ ಕಡೆಯಿಂದ ಪ್ರಿನ್ಸಿಪಲ್ ಮ್ಯಾಮ್ನ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಫೌಂಡರ್ ಪ್ರೆಸಿಡೆಂಟ್ ಆಗಿರುವಂತಹ ಕೆ ಪುಟ್ಟಸ್ವಾಮಿ ಅವ್ರಿಗೆ ಹೂಗುಚ್ಛ ಕೊಡ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಅವ್ರನ್ನ ಬರ್ಮಾಡ್ಕೊಳ್ಳಿ ಅಂತ ಪ್ರಿನ್ಸಿಪಲ್ ಮ್ಯಾಮ್ನ ಸರ್ಗೆ ಹೂಗುಚ್ಛ ಕೊಡ್ತಾ ನಮ್ಮೆಲ್ಲರ ಕಾರ್ಯಕ್ರಮಕ್ಕೆ ಅವ್ರನ್ನ ಬರ್ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಸರ್ ತಗೊಳ್ಳಿ ಸರ್, ಜೋರಾದ ಚಪ್ಪಾಳೆ ಬರಬೇಕು, ಕಮಾನ್. ಹಾಗೆ ನಮ್ಮ ಫ್ಯಾಕಲ್ಟೀಸ್ ಇಂದ ಕೇಳ್ಕೊಳ್ತಾ ಇದ್ದೀನಿ, ಶಾಲೆಯ ಪ್ರತಿಯೊಂದು ವಿಚಾರನೂ ಬಹಳ ಡಿಸಿಪ್ಲಿನ್ ಮ್ಯಾನರ್ ಆಗಿ ಪ್ರತಿಯೊಂದು ಸ್ಟೂಡೆಂಟ್ಗೆ ಪೇರೆಂಟ್ಸ್ಗೆ ಒಂದು ಬ್ರಿಡ್ಜ್ ಆಗಿರುವಂತಹ ಪ್ರಿನ್ಸಿಪಲ್ ಭವ್ಯ ಮ್ಯಾಮ್ ಅವ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಅಂತ ಕೋರ್ತಾ,
ಜೋರಾದ ಚಪ್ಪಾಳೆ ಬರಲಿ. ನಮ್ಮ ಭವ್ಯ ಮ್ಯಾಮ್ಗೂ ಕೂಡ ಈ ಒಂದು ಗ್ರ್ಯಾಂಡ್ ಇವೆಂಟ್ಗೆ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ. ಐ ಥಿಂಕ್ ಸ್ಕೂಲ್ ಇವೆಂಟ್ಸ್ ಆರ್ ಮೇಡ್ ಫಾರ್ ಎವ್ರಿ ಒನ್ ಅಂತ ಹೇಳ್ತಾರೆ. ಯಾಕೆ ಅಂದರೆ ಇಲ್ಲಿಂದ ನಾಲೆಡ್ಜ್, ನಮ್ಮಲ್ಲಿರೋ ನಾಲೆಡ್ಜ್ ಮತ್ತೊಬ್ಬರಿಗೆ ಕೊಡ್ತೀವಿ, ಅವರಲ್ಲಿರುವಂಥ ನಾಲೆಡ್ಜ್ನ ರಿಸೀವ್ ಮಾಡುವಂತಹ ಒಂದು ಇವೆಂಟ್ ಅಂದರೆ ಇಟ್ ವಿಲ್ ಬಿ ಅ ಆ್ಯನ್ಯುವಲ್ ಡೇ ಅಂತ ಹೇಳ್ತೀನಿ. ಯಾಕೆ ಅನ್ನೋದಾದರೆ ಮೇ ಬಿ ನಂಗೆ ತುಂಬ ಖುಷಿಯಾಗಿದ್ದ ವಿಷಯ ಏನಪ್ಪ ಅಂದರೆ ನಮ್ಮ ಶಾಲೆಯ ಫೌಂಡರ್ ಪ್ರೆಸಿಡೆಂಟ್ ಸರ್ ಬಗ್ಗೆ ತಿಳ್ಕೊಂಡಿದ್ದಂಥ ವಿಚಾರ. ಮೂಲತಃ ಮಂಡ್ಯ ಮದ್ದೂರವರಾದ್ರೂ ಬೆಂಗಳೂರಲ್ಲಿ ಬಂದು ಒಂದು CBSE ಸ್ಕೂಲ್ನ ಶುರು ಮಾಡ್ತಾರೆ ಅಂದರೆ ಅವ್ರಿಗೆ ಎಜುಕೇಷನ್ ಮೇಲಿರುವಂತಹ ನಂಬಿಕೆ, ಎಜುಕೇಷನ್ನ ಕೊಟ್ಟರೆ ಮಕ್ಕಳು ಮುಂದೊಂದಿನ ಒಂದು ಒಳ್ಳೆ ಮೌಲ್ಯಗಳಾಗ್ತಾರೆ ಅನ್ನುವಂತಹ ನಂಬಿಕೆಗೆ ಒಂದ್ಸತಿ ಜೋರಾದ ಚಪ್ಪಾಳೆ ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಯಾಕೆ ಅನ್ನೋದಾದರೆ ಬೆಂಗಳೂರಲ್ಲೇ ಇದ್ರೂ ಒಂದು ಶಾಲೆ ಶುರು ಮಾಡಬೇಕು ಅಂದರೆ ಆ ಗಟ್ಸು ಗರ್ವ ಅದು ಬೇಕು ಅಂತ ಹೇಳ್ತಾರೆ. ಬಟ್ ಅವ್ರು ಹೇಳ್ತಿದ್ರು ನಾನು ರೂರಲ್ ಅಂತ. ಅವ್ರನ್ನ ನೋಡಿದಾಗ ಎಲ್ಲೂ ಅನಿಸಿಲ್ಲ ನನಗೆ ಅವ್ರು ರೂರಲ್ ಅಂತ. ಯಾಕಂದರೆ ಬೆಂಗಳೂರಿಗೆ ಹೇಗೆ ಬೇಕು ಹೇಗೆಲ್ಲ ನಾವು ನಡ್ಕೋಬಹುದು ಆ ಥರ ಅವ್ರಿಗವರೇ ಚೇಂಜ್ ಮಾಡಿಕೊಂಡು ಸುಮಾರು 2014-15 ಶಾಲೆನ ಶುರು ಮಾಡ್ತಾರೆ ಇನ್ ದ ನೇಮ್ ಆಫ್ ಪುಟ್ಟಣ್ಣ ಇಂಟರ್ನ್ಯಾಷನಲ್ ಸ್ಕೂಲ್. ಶುರು ಮಾಡಿದ್ದ ವರ್ಷನೇ 105 ಮಕ್ಕಳು ಜಾಯಿನ್ ಆಗ್ತಾರೆ ಅಂದರೆ ಆ ಕೆಪಾಸಿಟಿ ಆಫ್ ಎಜುಕೇಷನ್ ಕ್ವಾಲಿಟಿ ಹೇಗಿರುತ್ತೆ ಅನ್ನೋದು ನೀವು ಅರ್ಥ ಮಾಡ್ಕೋಬೋದು ಅನ್ಸುತ್ತೆ. ಇದಕ್ಕೆ ಒಂದ್ಸತಿ ಜೋರಾದ ಚಪ್ಪಾಳೆ ಕೊಡಬೇಕು. ಪ್ರತಿಯೊಂದು ಹೆಜ್ಜೆಯಲ್ಲೂ ಸರ್ಗೆ ನಮ್ಮ ನಿಮ್ಮ ಪ್ರೀತಿಯ ಪ್ರಭಾಮಣಿಯವರು ಅಷ್ಟೇ ನಾಲೆಜ್ನ ಹ್ಯಾಂಡ್ ಓವರ್ ಮಾಡಿಕೊಂಡು ಸ್ಕೂಲಿನ ಸಂಸ್ಥಾಪಕರು ಸುಮಾರು ಇಲ್ಲಿಗೆ ಇವಾಗ 2025-26 ಸಾಲಲ್ಲಿ ನಾವಿದ್ದೀವಿ ಅಂದರೆ 450ಕ್ಕೂ ಹೆಚ್ಚಿನ ಮಕ್ಕಳನ್ನ ಒಳ್ಳೆ ವಿದ್ಯಾರ್ಥಿಗಳಾಗಿ ಕೊಡ್ತಿದ್ದಾರೆ ಕೊಡುಗೆ ಅಂದರೆ ಇದು ಕಾರಣ ಫೌಂಡರ್ ಪ್ರೆಸಿಡೆಂಟ್ ಅಂಡ್ ಟ್ರಸ್ಟಿ ಅವ್ರದ್ದು. ಅವ್ರಿಗೆ ಜೋರಾದ ಚಪ್ಪಾಳೆ ಕೊಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಕಮ್ ಆನ್ ಆಡಿಯನ್ಸ್, put your hands together to make some noise for a super foundation of a Putana International School. And yes, I know very well. ನಾನು ತುಂಬ ಮಾತಾಡ್ತಾ ಹೋದರೆ ನಿಮಗೆ ಯಾವಾಗ್ರಿ ಕಲ್ಚರಲ್ ಆಕ್ಟಿವಿಟಿ ಅಂತೆಲ್ಲ ಅನ್ಕೊಂತೀರ. ಇನ್ನಷ್ಟು ಸಮಯ ತಗೊಳ್ಳಲ್ಲ. ಮತ್ತೊಮ್ಮೆ ಕೆ ಪುಟ್ಟಸ್ವಾಮಿ ಸರ್ಗೆ ಧನ್ಯವಾದಗಳು ಅಂತ ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ಬೆಂಗಳೂರಲ್ಲಿ ಕಡಿಮೆ ಖರ್ಚಲ್ಲಿ ಬಹಳ ಅದ್ಭುತವಾಗಿರುವಂಥ ಎಜುಕೇಷನ್ ಪ್ರತಿಯೊಬ್ಬರಿಗೂ ಕೊಡ್ತಿರೋದಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ, ಶಾಲೆ ಅಂತ ಅಂದಮೇಲೆ ಶಾಲೆಯಲ್ಲಿ ಬರೀ ಆಟ ಇಲ್ಲ ಡಾನ್ಸು ಯೋಗ ಇಷ್ಟೇ ಇರಲ್ಲ. ಪ್ರತಿದಿನವೂ ಪ್ರತಿನಿತ್ಯವೂ ಏನಾದರೂ ಒಂದು ಆಕ್ಟಿವಿಟಿ ಮಾಡುವಂಥದ್ದೇ ಒಂದು ಸ್ಕೂಲ್ ಅಂತ ಹೇಳ್ಬೋದು. ಈಗ ಆನ್ಯುವಲ್ ರಿಪೋರ್ಟ್ ಕೇಳುವಂತಹ ಟೈಮು. ಪ್ರೋಗ್ರೆಸ್ ಇಸ್ ದ ಬೆಸ್ಟ್ ಮೆಷರ್ಡ್ when reflected with a purpose. To present a comprehensive overview of a whole year, I would like to welcome Bhavya Ma'am on our dais to give a beautiful annual report of 2025 and 26 series. ಜೋರಾದ ಚಪ್ಪಾಳೆಯಿಂದ ಆನ್ಯುವಲ್ ರಿಪೋರ್ಟ್ಗಾಗಿ ನಮ್ಮ ಭವ್ಯ ಮ್ಯಾಮ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಜೋರಾದ ಚಪ್ಪಾಳೆ ಬರಬೇಕು. ಕಮ್ ಆನ್ ಎಲ್ರು. Good evening everyone. I take immense pride in presenting the annual report for the academic year 2025-26. I would like to begin the report by extending my heartfelt gratitude to our founder Shri K. Puttaswamy sir. His vision and values continue to inspire us every day. The Honorable Managing Trustee of our school, Srimati Prabhamani ma'am, the strong support of our management, our chief guest of the day, respected Shri Suresh Gowda sir, Honorable ex-MLA, Nagamangala Vidhana Sabha constituency, Shri K.G. Anjanappa sir, Deputy Director of Public Instruction, Bengaluru, Shri H. Raghuchandra Shetty, President, Syndicate Bank Layout Residents Welfare Association, Ramalinge Gowda sir, Chairman of New Baldwin School, the dedicating, qualified and passionate teachers, hardworking non-teaching faculty, motivating and supportive parents community, my dearest kids. Our school is steadily progressing in all areas. At Putana International School,
we believe that the key to our child's overall development lies in the partnership between the school and the parents. In this regard, we ensure that parents are actively involved in the academic journey and co-curricular activities of their children. To foster their collaboration, we organize a comprehensive parents orientation program at the beginning of each academic year. Education for us is about more than just grades, it's about preparing our students for life. In academics, all the years academically, our students have made us proud with their outstanding achievements. I am delighted to announce that we maintained our traditions of 100% results through all these years. Our top performing students were Dhruvi, Sakshi, Rohit, and so on. And we have much expectations for the present academic and expecting to set a benchmark through their success. Co-curricular activities are equally important in shaping well-rounded individuals. This year, we organized a lot of art-integrated activities that let students explore the diverse traditions, languages, and customs of India, making them appreciate our country's rich heritage. We also observed major festivals and national events on campus, celebrating each one in a unique way. These experiences broaden our students' culture, perspectives, and skills, helping them grow into confident and dynamic individuals. Kindergarten co-curricular activities, we focus on shaping young minds to be kind, responsible, and healthy individuals right from the start. In kindergarten, we emphasize Good Manners Week, helping children develop respect and empathy. Hygiene education is also a priority, ensuring that students are well trained in personal care to know and recognize the colors. We celebrate all the colors day throughout the year. Along with academics and co-curriculars, physical health is also important for all our success, and we at Putana International School believe in nurturing both mind and body. We held our annual sports event where students experienced the thrill of competing in a professional sports. They participated in track events and team games with energy and enthusiasm, showing the sportsmanship. Our students also represented the school in inter-school competitions in sports such as volleyball, throwball, kabaddi, and kho-kho. These events help build skills and qualities like teamwork, confidence, and along with this, we held parents and teacher sports meet too, and they actively participated and enjoyed thoroughly. Beyond academics, our students have also excelled in various inter-school competitions, whether it was sports, art, drawing, debates, or science-related events. They have shown their brilliance in every area. Stars of the Month initiative, we believe that recognizing students for their behavior and leadership is just as important as academics. To encourage this, we introduced and honoring our students for their positive behavior, leadership, discipline, responsibilities by awarding the badges. We aim to shape students who lead by example and inspire others to follow in their footsteps. Each of these achievements and initiatives is a step forward in our mission to nurture our students in the right way. Our journey this year has been full of growth, success, and dedication. A special highlight has been the expansion of our school infrastructure and implementation of creative indoor activities and so on. And none of this would have been possible without the support of our management and our chairman Sri K. Puttaswamy sir, the hard work of our teachers and the enthusiasm of our students. I would like to conclude by extending my sincere thanks to all the parents and each and every one of our well-wishers who have supported us through the years in every step of our journey. Dear parents,
Admissions are open for the present academic year 2026-27. Discover a nurturing environment for your child's potential. Thank you everyone for your patience listening. Jai Hind. ಥ್ಯಾಂಕ್ ಯು ಸೋ ಮಚ್ ಭವ್ಯ ಮ್ಯಾಮ್ ಫಾರ್ ಅ ವಂಡರ್ಫುಲ್ ಆನ್ಯುವಲ್ ರಿಪೋರ್ಟ್. ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಕಮಾನ್. ಆ್ಯಂಡ್ ಈಸ್ ಹೀಗಾಗಲೇ ನಮ್ಮ ಪುಟಾಣಿಗಳು ಲೈಟಿಂಗ್ ಅ ಲ್ಯಾಂಪ್ ಟೈಮಲ್ಲಿ ಒಂದು ಸಾಂಗ್ ಆಡಿದ್ರು. ಈಗ ಮತ್ತೊಂದು ಸಾಂಗ್, ಪ್ರೇಯರ್ ಸಾಂಗ್ ಕೇಳುವಂತಹ ಟೈಮು ಫಾರ್ ಇನ್ವೊಕೇಶನ್ ಸಾಂಗ್. ಜೋರಾದ ಚಪ್ಪಾಳೆಯಿಂದ ನಮ್ಮ ಪುಟಾಣ ಇಂಟರ್ನ್ಯಾಷನಲ್ ಸ್ಕೂಲಿನ ಎಲ್ಲ ಲಿಟಲ್ ಒನ್ಸ್ನ ವೇದಿಕೆ ಮೇಲೆ ವೆಲ್ಕಮ್ ಮಾಡ್ಕೊಳ್ಳೋಣ. सदा विमुक्तिसाधकं कलाधरावतंसकं विलासिलोकरक्षकम् मुदाकरातमोदकं सदा विमुक्तिसाधकं कलाधरावतंसकं विलासिलोकरक्षकम् अनायकैकनायकं विनाशिते बदैत्यकं नताशुभाशुनाशकं नमामि तं विनायकम् अनायकैकनायकं विनाशिते बदैत्यकं नताशुभाशुनाशकं नमामि तं विनायकम् नमामि तं विनायकम् न ते तराति भीकरं नवोदितार्थभास्वरं न मत्सुरारिनिर्जरं न तादिकापदुर्धरम् न ते तराति भीकरं नवोदितार्थभास्वरं न मत्सुरारिनिर्जरं न तादिकापदुर्धरम् सुरेश्वरं निधीश्वरं गजेश्वरं गणेश्वरं महेश्वरं तमाश्रये परात्परं निरन्तरम् परात्परं निरन्तरम् मुदाकरातमोदकं सदा विमुक्तिसाधकं कलाधरावतंसकं विलासिलोकरक्षकम् अनायकैकनायकं विनाशिते बदैत्यकं नताशुभाशुनाशकं नमामि तं विनायकम् नमामि तं विनायकम् ಧನ್ಯವಾದಗಳು. ನಿಮಗೂ ಕೂಡ ಧನ್ಯವಾದಗಳು ನಮ್ಮೆಲ್ಲರ ಕಡೆಯಿಂದ. ಆ್ಯಂಡ್ ಎಸ್, ನಾವೆಲ್ಲರೂ ಇರುವಂತಹ ಈ ಒಂದು ಫ್ಲೋರ್ ತಮ್ಮೆಲ್ರಿಗೂ ಗೊತ್ತಿರುವಂಗೆ ಪುಟ್ಟಣ ಇಂಟರ್ನ್ಯಾಷನಲ್ ಸ್ಕೂಲ್ ಪ್ರೆಸೆನ್ಸ್ ಪುಟ್ಟಣ ಕಲಾ ವೈಭವ್ 2025-26 ಸಾಲಿನಲ್ಲಿ ನಾವೆಲ್ಲರೂ ಇದ್ದೀವಿ. ಈಗಾಗಲೇ ಆ ಫಾರ್ಮಲ್ ಇವೆಂಟ್ಸಲ್ಲಿ ನೋಡ್ತಿದ್ದೀರಾ ನೀವು, ಒಂದಕ್ಕಿಂತ ಒಂದು ಕಾರ್ಯಕ್ರಮಗಳು ಬಹಳ ಅದ್ಭುತವಾಗಿ ನಡೆಯುವಂತಹ ಕಾರ್ಯಕ್ರಮ ಆಗಿದೆ. ಈಗ ನಮ್ಮ ಶಾಲೆಯಲ್ಲಿ ಓಕೆ, ಸೊ ಈಗ ಎಲ್ಲರೂ ತಮ್ಮ ಊರಿಂದ ಇನ್ನೊಂದು ಜಾಗಕ್ಕೆ ಅಟ್ಲೀಸ್ಟ್ 1 ಕಿಲೋಮೀಟ್ರ್ ಹೋಗಬೇಕು ಅಂದ್ರೇ ತುಂಬ ಕಷ್ಟ ಆಗತ್ತೆ ಅಂತ ಹೇಳ್ತೀವಿ. ಬಟ್ ನಮ್ಮ ಮೇಲೆ, ನಮ್ಮ ಶಾಲೆಯ ಮೇಲೆ, ಆ್ಯಂಡ್ ಮುಖ್ಯವಾಗಿ ನಮ್ಮ ಫೌಂಡರ್ ಪ್ರೆಸಿಡೆಂಟ್ ಆಗಿರುವಂತಹ ಶ್ರೀ ಕೆ ಪುಟ್ಟಸ್ವಾಮಿ ಅವ್ರ ಮೇಲಿರುವಂಥ ಪ್ರೀತಿಗೆ ಎಲ್ಲ ಗಣ್ಯರು ಬಿಡುವು ಮಾಡಿಕೊಂಡು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅಂದರೆ ಅದು ನಮ್ಮೆಲ್ರಿಗೂ ಪುಣ್ಯವೇ ಸರಿ ಅಂತ ಹೇಳ್ಬೋದು. ವೇದಿಕೆ ಮೇಲೆ ಅವರು ಗಣ್ಯರಾಗಿ ಕೂತಿದ್ದಾರೆ ಅಂದರೆ ಅವರು ಗಳಿಸಿರುವಂತಹ ಕೀರ್ತಿ ಅಪಾರ ಅಂತ ಹೇಳ್ಬೋದು. ಈ ಒಂದು ಕೀರ್ತಿಗಳ ವಿಚಾರ ಏನು, ನಮ್ಮ ಜೊತೆ ಇರುವಂತಹ ಎಲ್ಲ ನಮ್ಮ ಆನರಬಲ್ ಚೀಫ್ ಗೆಸ್ಟ್ಗಳ ವಿಚಾರದ ಬಗ್ಗೆ ನಮಗೆ ಒಂದು ಇಂಟ್ರೋ, ಹಾಗೆ ಬಂದಿರುವಂತಹ ಎಲ್ಲ ನಮ್ಮ ಚೀಫ್ ಗೆಸ್ಟ್ಗಳಿಗೆ ಅವ್ರಿಗಾಗಿ ಮೀಸಲಿರುವಂಥ ಆನರಿಂಗ್, ಈ ಎರಡೂ ಒಟ್ಟಿಗೆ ನಡೆಯುವಂತಹ ಒಂದು ಮೊಮೆಂಟ್ಸ್ ಅಂತ ಹೇಳ್ಬೋದು. ಈ ಒಂದು ಕೆಲಸವನ್ನು ನಡೆಸ್ಕೊಡೋದಕ್ಕಾಗಿ ಶ್ರೀನಿವಾಸ್ ಹಾಗೆ ಪ್ರೀತಿ ಅವ್ರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ತಾ ಇದ್ದೀನಿ. ಜೋರಾದ ಚಪ್ಪಾಳೆಯಿಂದ ನಮ್ಮ ಫ್ಯಾಕಲ್ಟೀಸ್ ಆಗಿರುವಂತಹ ಶ್ರೀನಿವಾಸ್ ಜಿ ಹಾಗೆ ಪ್ರೀತಿಯವರು ದಯಮಾಡಿ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ಶುಭ ಸಂಜೆ. ಈ ಕಾರ್ಯಕ್ರಮದ ನಮ್ಮ ಪುಟ್ಟಣ್ಣ ಇಂಟರ್ನ್ಯಾಷನಲ್ ಶಾಲೆಯ ಪುಟ್ಟಣ್ಣ ಕಲಾ ವೈಭವದ ಶಾಲಾ ವಾರ್ಷಿಕೋತ್ಸವ ಸಮಾರಂಭಕ್ಕೆ ಆಗಮಿಸಿರುವ
ಆಗಮಿಸಿರುವ ಅಚ್ಚುಮೆಚ್ಚಿನ ನಾಯಕರು, ಮಾಜಿ ಸಚಿವರು ಆಗಿರುವ ಮಂಡ್ಯ ಜಿಲ್ಲೆಯ ದೇವಾಲಯಗಳ ನಾಡು ಎಂದೇ ಪ್ರಸಿದ್ಧವಾಗಿರುವ ನಾಗಮಂಗಲ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದ ನಾಯಕರು ಆಗಿರುವ ಸುರೇಶ್ ಗೌಡ ಸರ್ ಅವರು ಈ ನಮ್ಮ ಪುಟ್ಟಣ ಇಂಟರ್ನ್ಯಾಷನಲ್ ಶಾಲೆಯ ಪುಟ್ಟಣ ಕಲಾವೈಭವ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ, ಶಿಕ್ಷಕರ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ ಹಾಗೂ ಪೋಷಕರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಮತ್ತೊಮ್ಮೆ ಕೋರ್ತಾ ಅವರಿಗೆ ನಮ್ಮ ಕಡೆಯಿಂದ ಗೌರವ ಸಮರ್ಪಣೆಯನ್ನು ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ದಯವಿಟ್ಟು ಬರಬೇಕು ಸರ್. ಸುರೇಶ್ ಗೌಡ್ರು ನಾಗಮಂಗಲ ವಿಧಾನಸಭಾ ಕ್ಷೇತ್ರದ ಮಾಜಿ ಸಚಿವರು ಆಗಿರುವಂಥವರು. ದಯವಿಟ್ಟು ನಮ್ಮ ಶಾಲೆಯ ಸಂಸ್ಥಾಪಕರು ಆಗಿರುವ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಹಿರಿಯ ಅಣ್ಣನೆಂದೇ ಪ್ರಸಿದ್ಧವಾಗಿರುವ ಪುಟ್ಟಣ್ಣ ಸರ್ ಅವರಿಂದ ಗೌರವ ಸಮರ್ಪಣೆ. ತಮ್ಮ ಕ್ಷೇತ್ರದಲ್ಲಿ ಬಹಳ ಜನಪ್ರಿಯವಾಗಿರುವಂತಹ ನಮ್ಮ ನಾಯಕರು, ಅಭಿವೃದ್ಧಿ ಅಧಿಕಾರ ಅಂತಾನೆ ಹೆಸರುವಾಸಿ, ಸ್ನೇಹ ಜೀವಿ, ಎಲ್ಲರೂ ಒಂದೇ ಅಂತ ನೋಡುವಂತಹ ಮನೋಭಾವ, ಬಡವರ ಬಂಧು ಅಂತಾನೆ ಹೆಸರುವಾಸಿ ಆಗಿರುವಂತಹ ಶ್ರೀ ಸುರೇಶ್ ಗೌಡ್ರು ಅವರಿಗೆ ನಮ್ಮ ಈ ಒಂದು ಪುಟ್ಟಣ ಇಂಟರ್ನ್ಯಾಷನಲ್ ಶಾಲೆಯ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಗೌರವ ಕೊಡುವಂತಹ ಶ್ಲಾಘನೀಯದ ಕೆಲಸ ನಮ್ಮ ಫೌಂಡರ್ ಪ್ರೆಸಿಡೆಂಟ್ ಆಗಿರುವಂತಹ ಶ್ರೀ ಕೆ ಪುಟ್ಟಸ್ವಾಮಿ ಅವರು ಹಾಗೆ ಇಡೀ ತಂಡದವರು ಮಾಡ್ತಿದ್ದಾರೆ. ಜೋರಾದ ಚಪ್ಪಾಳೆ ಕೊಡಬೇಕು ಸ್ನೇಹಿತರೆ ಈ ಮೂಮೆಂಟ್ಗೆ. ಜೋರಾದ ಚಪ್ಪಾಳೆಯೊಂದಿಗೆ ದಯವಿಟ್ಟು ಕೊಡಬೇಕು ಅಂತ ಕೇಳ್ಕೊಳ್ತೀನಿ. ಸಾಕಾಗ್ತಾ ಇಲ್ಲ. ನಂತರ ಬೆಂಗಳೂರು ಉತ್ತರ ವಲಯದ ಶಾಲಾ ಶಿಕ್ಷಣ ಹಾಗೂ ಸಾಕ್ಷರತಾ ಇಲಾಖೆಯ ಉಪನಿರ್ದೇಶಕರು ಆಗಿರುವ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಶಿಕ್ಷಕರು ಸಹ ಆಗಿರುವ KG ಅಂಜನಪ್ಪ ಸರ್ ಅವರಿಗೆ ಮತ್ತೊಮ್ಮೆ ಶಾಲಾ ಆಡಳಿತ ಮಂಡಳಿ ಪರವಾಗಿ, ಶಿಕ್ಷಕರ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ ಹಾಗೂ ಪೋಷಕರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಕೋರುತ್ತಾ, ಇವರು ತುಮಕೂರಿನಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿದ್ದಂಥವರು. ಇವರ ಪ್ರಾಮಾಣಿಕ ಸೇವೆಯನ್ನ ಸಲ್ಲಿಸುವುದ ಘನ ಸರ್ಕಾರ ನೋಡಿದ್ದು, ಆದ್ದರಿಂದ ಇವರಿಗೆ ಉಪನಿರ್ದೇಶಕರ ಸ್ಥಾನವನ್ನ ಅಲಂಕರಿಸಿದೆ. ದಯವಿಟ್ಟು ಗೌರವ ಸಮರ್ಪಣೆಯನ್ನ ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಧನ್ಯವಾದಗಳು. ಮತ್ತೊಮ್ಮೆ ಜೋರಾದ ಚಪ್ಪಾಳೆಯನ್ನ ಕೊಡ್ಬೇಕು ಅವ್ರಿಗೆ. ರಘುನಂದನ ಶೆಟ್ಟಿ ಅವರು ಈ ಕ್ಷೇತ್ರದ ಸಿಂಡಿಕೇಟ್ ಲೇಔಟ್ ಅಧ್ಯಕ್ಷರು ಆಗಿರ್ತಕ್ಕಂಥವರು. ಅವರಿಗೆ ನಮ್ಮ ಶಾಲೆಯ ಪುಟ್ಟಣ್ಣ ಸರ್ ಅವರು ಗೌರವ ಸಮರ್ಪಣೆಯನ್ನ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಕಮಾನ್ ಆಡಿಯನ್ಸ್, ಎಲ್ಲರೂ ಜೋರಾದ ಚಪ್ಪಾಳೆ ಬರಬೇಕು. ನಿಮ್ಮೆಲ್ಲರ ಬಿಹಾಫ್ ಆಫ್ ವೇದಿಕೆ ಮೇಲೆ ಹಾನರಿಂಗ್ ನಡೀತಾ ಇರೋದು. ಜೋರಾದ ಚಪ್ಪಾಳೆ ಸಿಗ್ಬೋದಾ? ನಂತರ ಮತ್ತೊಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನ ಹುರಿದುಂಬಿಸಬೇಕು. ಸಾಕಾಗ್ತಾ ಇಲ್ಲ, ಕೇಳಿಸ್ತಾ ಇಲ್ಲ ಈ ಕಡೆ. ನಂತರ ರಾಮಲಿಂಗೇಗೌಡರು ಬಾಲ್ಡ್ವಿನ್ ಪಬ್ಲಿಕ್ ಶಾಲೆಯ ಅಧ್ಯಕ್ಷರು ಸಹ ಆಗಿರ್ತಕ್ಕಂಥವರು. ಅವರಿಗೆ ನಮ್ಮ ಶಾಲೆಯ ಸಂಸ್ಥಾಪಕರು ಆಗಿರುವ ಪುಟ್ಟಣ್ಣ ಸರ್ ಅವರಿಂದ ಗೌರವ ಸಮರ್ಪಣೆ. ಜೋರಾದ ಚಪ್ಪಾಳೆ ಕೊಡಬೇಕು ದಯವಿಟ್ಟು.
ಧನ್ಯವಾದಗಳು ಸರ್. ಗೌರವ ಸಮರ್ಪಣೆಯನ್ನ ನೀಡಿದಂತವರಿಗೂ ಮತ್ತು ಸ್ವೀಕರಿಸಿದಂತವರಿಗೂ ಧನ್ಯವಾದಗಳು. ನಂತರ ಈ ಶಾಲೆಯ ಸಂಸ್ಥಾಪಕರು ಮತ್ತು ಅಧ್ಯಕ್ಷರಾಗಿರುವ ನಮ್ಮೆಲ್ಲರ ಹಿರಿಯ ಅಣ್ಣನಂತೆ ಇರುವಂತಹ ಪುಟ್ಟಣ್ಣ ಸರ್ ಅವರಿಗೂ ಕೂಡ ಗೌರವ ಸಮರ್ಪಣೆ ಸುರೇಶ್ ಗೌಡ್ರಿಂದ. ದಯವಿಟ್ಟು ಬರಬೇಕು ಸರ್. ನಮ್ಮ ನೆಚ್ಚಿನ ನಾಯಕರಾಗಿರುವಂತಹ ಶ್ರೀ ಸುರೇಶ್ ಗೌಡ್ರವರು ಹಾಗೆ ಅಂಜನಪ್ಪ ಸರ್ ಅವರು, ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರು ಸೇರಿ ನಮ್ಮ ಪುಟ್ಟಣ್ಣ ಇಂಟರ್ನ್ಯಾಷನಲ್ ಸ್ಕೂಲಿನ ಮೇನ್ ಪಿಲ್ಲರ್ ಫೌಂಡರ್ ಪ್ರೆಸಿಡೆಂಟ್ ಆಗಿರುವಂತಹ ಕೆ ಪುಟ್ಟಸ್ವಾಮಿ ಸರ್ ಅವ್ರಿಗೂ ಕೂಡ ಈ ಒಂದು ಸನ್ಮಾನ. ಸೊ ದಯಮಾಡಿ ಜೋರಾದ ಚಪ್ಪಾಳೆ ಕೊಡಬೇಕು. ಈ ಸನ್ಮಾನ ನಮ್ಮೆಲ್ರಿಗೂ ಸಿಗೋ ತರ ಆಗ್ತಿರುವಂತಹ ಸನ್ಮಾನ ಇದು. ಸೊ ಹಾಗಾಗಿ ಜೋರಾದ ಚಪ್ಪಾಳೆ ಮತ್ತೊಮ್ಮೆ. ಈ ಅದ್ಭುತವಾದಂತಹ ಕ್ಷಣವನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ, ಯಾಕಂದ್ರೆ ಅಂತಹ ರೋಮಾಂಚನಕಾರಿ ದೃಶ್ಯ ಕೂಡ ಇದು. ಧನ್ಯವಾದಗಳು ಸರ್. ನಂತರ ಸಂಸ್ಥೆಯ ಪ್ರಭಾಮಣಿ ಮೇಡಮ್ ಕೂಡ ಈ ಒಂದು ಗೌರವ ಸಮರ್ಪಣೆಯನ್ನ ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಭವ್ಯ ಮೇಡಮ್ ರವರಿಂದ. ಸೊ ಎಸಿನ ಪುಟ್ಟಣ್ಣ ಇಂಟರ್ನ್ಯಾಷನಲ್ ಸ್ಕೂಲಿನ ಟ್ರಸ್ಟಿ ಆಗಿರುವಂತಹ ಪ್ರಭಾವಣಿ ಮ್ಯಾಮ್ ಅವ್ರಿಗೂ ಕೂಡ ಜೋರಾದ ಚಪ್ಪಾಳೆ ಬರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಮತ್ತೊಮ್ಮೆ ಸ್ವಾಗತವನ್ನ ಕೋರ್ತಾ ವಾಣಿಜ್ಯ ತೆರಿಗೆ ಇಲಾಖೆಯ ಸೆಕ್ಷನ್ ಆಫೀಸರ್ ಆಗಿ ಕೆಲಸವನ್ನು ನಿರ್ವಹಿಸ್ತಾ ಇರುವಂತಹ ಅತ್ಯಂತ ಪ್ರಾಮಾಣಿಕ ಕೆಲಸಗಾರ ಎಂದೇ ಪ್ರಸಿದ್ಧರಾಗಿರ್ತಕ್ಕಂಥವರನ್ನ ನಿಜವಾಗ್ಲೂ ಗೌರವ ಸಮರ್ಪಿಸುವುದು ನಮ್ಮೆಲ್ಲರ ಪುಣ್ಯ ಅಂತ ನಾನಾದರೂ ಕೂಡ ಭಾವಿಸ್ತೇನೆ. ಧನ್ಯವಾದಗಳು ಮೇಡಮ್. ನಂತರ ಈ ಶಾಲೆಯ ನಮ್ಮ ಪುಟ್ಟಣ ಇಂಟರ್ನ್ಯಾಷನಲ್ ಶಾಲೆಯ ಪ್ರಾಂಶುಪಾಲರಾದಂತಹ ಭವ್ಯ ಮೇಡಮ್ ಕೂಡ ಅವರಿಗೂ ಕೂಡ ಗೌರವ ಸಮರ್ಪಣೆಯನ್ನ ಮಾಡಬೇಕು ಅಂತ ತಮ್ಮೆಲ್ಲರಿಗೂ ಕೂಡ ಕೇಳ್ಕೊಳ್ತಾ ಇದ್ದೀನಿ. ಜೋರಾದ ಚಪ್ಪಾಳೆ ಬರಬೇಕು. ಇವರು ಕೂಡ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಲಕ್ಷ್ಮೀಸಾಗರ ಗ್ರಾಮದಲ್ಲಿ ಶಕುಂತಲರವರ ಮಗಳಾಗಿ ಜನಿಸಿದಂತಹ ಇವರು MA BEd ಅನ್ನು ಮುಗಿಸಿ ಅದೇ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಯಲ್ಲೂ ಕೂಡ ಕೆಲಸ ನಿರ್ವಹಿಸಿ ಹಲವಾರು ಶಾಲೆಗಳಲ್ಲಿ ಕಾರ್ಯವನ್ನ ನಿರ್ವಹಿಸಿರ್ತಕ್ಕಂಥವ್ರನ್ನ ನಾವು ಗೌರವಿಸುತ್ತಾ ಇದ್ವಿ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಈ ಚಿಕ್ಕ ಮುಖ್ಯ ಅತಿಥಿಗಳ ದಯವಿಟ್ಟು ಕ್ಷಮಿಸಬೇಕು. ಈಗ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು ಆಗಿರತಕ್ಕಂತಹ ನಾಗಮಂಗಲ ವಿಧಾನಸಭಾ ಕ್ಷೇತ್ರದ ಸುರೇಶ್ ಗೌಡ್ರವರು ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಜೋರಾದ ಚಪ್ಪಾಳೆ ಬರಲಿ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಆತ್ಮೀಯ ಸ್ನೇಹಿತರು, ಪುಟ್ಟಣ್ಣ ಇಂಟರ್ನ್ಯಾಷನಲ್ ಸ್ಕೂಲ್ನ ಅಧ್ಯಕ್ಷರಾದಂಥ ಆತ್ಮೀಯರಾದಂಥ ಪುಟ್ಟಸ್ವಾಮಿಯವರೇ, ಮತ್ತೊಬ್ಬ ಸ್ನೇಹಿತರಾದಂಥ ರಾಮಲಿಂಗೇಗೌಡ್ರೆ, ಶಿಕ್ಷಣ ಅಧಿಕಾರಿಯಾದಂಥ ಅಂಜನಪ್ಪನವರೇ, ರಘುರವರೇ, ಸಹೋದರಿ ಪ್ರಭಾಮಣಿಯವರೇ, ಈ ಶಾಲೆಯ ಪ್ರಾಂಶುಪಾಲರಾದಂಥ ಸಹೋದರಿ ಭವ್ಯರವರೇ, ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳೇ, ತಮ್ಮ ತಮ್ಮ ಮಕ್ಕಳ ಕಲೆಯನ್ನು ನೋಡಲಿಕ್ಕೆ ಬಂದಿರತಕ್ಕಂಥ ಎಲ್ಲ ತಂದೆ ತಾಯಂದ್ರೆ, ನಮಗೆ ಗೊತ್ತಿದೆ ಇದು ಭಾಷಣದ ಸಮಯವಲ್ಲ. ತಾವೆಲ್ಲ ನಿಮ್ಮ ಮಕ್ಕಳುಗಳ ವೇದಿಕೆ ಮೇಲೆ ಬರೋದಕ್ಕೆ ಕಾಯ್ತಾ ಇದ್ದೀರಿ. ಮಕ್ಕಳುಗಳು ಬಹಳ ಹೊತ್ತಿನಿಂದ ಅಲ್ಲಿ ಅಲಂಕಾರ ಮಾಡ್ಕೊಂಡು ಅಲ್ಲಿ ಕೂತಿದ್ದಾರೆ. ಹೆಚ್ಚಿಗೆ ಮಾತನಾಡ್ಲಿಕ್ಕೆ ಹೋಗೋದಿಲ್ಲ. ಈ ಸಂಸ್ಥೆ ಇನ್ನೂ ಅತ್ಯುತ್ತಮ ಉನ್ನತ ಮಟ್ಟಕ್ಕೆ ಹೋಗಲಿ. 2014ರಲ್ಲಿ ನಾನು ಕೆಮ್ಮಣ್ಣ ರತ್ನಾಕರ್ ಅವರು
ಶಿಕ್ಷಣ ಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಅವರು ಕರ್ಕೊಂಬಂದು ಇದು ಉದ್ಘಾಟನೆ ಮಾಡಿಸಿದ್ದಕ್ಕಂಥದ್ದು. ನಾನು ಈ ಬಾರಿ ಬಂದಿದ್ದೆ, ಸುಮಾರು 10-12 ವರ್ಷ ಆದಮೇಲೆ ಬಂದಿರತಕ್ಕಂಥದ್ದು. ಈ ಸಂಸ್ಥೆ ಇನ್ನೂ ಅತಿ ಎತ್ತರಕ್ಕೆ ಬೆಳೀಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೀಲಿ, ಇನ್ನೂ ಹೆಚ್ಚು ಮಕ್ಕಳುಗಳನ್ನ ಈ ದೇಶಕ್ಕೆ ಒಳ್ಳೆಯ ಪ್ರಜೆಗಳನ್ನ ಕೊಡಲಿ ಅಂತೇಳಿ ತಾವೆಲ್ಲ ಈಗಾಗಲೇ ತಮ್ಮ ಮಕ್ಕಳುಗಳನ್ನ ವಿಡಿಯೋ ಮಾಡ್ಕೊಳ್ಳಿಕ್ಕೆ, ಫೋಟೋ ತಗೊಳ್ಳಿಕ್ಕೆ ಕಾತರಾಗಿದ್ದೀರಿ. ಹೆಚ್ಚಿಗೆ ಮಾತಾಡದೆ ನನ್ನ ಭಾಷಣವನ್ನು ಮುಗಿಸ್ತೇನೆ. ಜೈ ಹಿಂದ್. ಧನ್ಯವಾದಗಳು ನಾಯಕರೇ. ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಬರಲಿ ಸ್ನೇಹಿತರೆ. ಹಾಗೆ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿರುವಂತಹ ಮತ್ತೊಬ್ಬರು ಗಣ್ಯರು, ಡೆಪ್ಯೂಟಿ ಡೈರೆಕ್ಟರ್ ಆಫ್ ಪಬ್ಲಿಕ್ ಇನ್ಸ್ಟಿಟ್ಯೂಷನಿನ KG ಅಂಜನಪ್ಪ ಸರ್ ಅವರು ಈ ಒಂದು ಕಾರ್ಯಕ್ರಮದ ಕುರಿತು ಮಾತಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಪ್ಲೀಸ್ ಸರ್. ಪುಟ್ಟಣ್ಣ ಇಂಟರ್ನ್ಯಾಷನಲ್ ಪಬ್ಲಿಕ್ ಶಾಲೆಯ ಪುಟ್ಟಣ್ಣ ಕಲಾವೈಭವದ ಸುಂದರ ಸಂಜೆಯ ವೇದಿಕೆಯ ಮೇಲೆ ಉಪಸ್ಥಿತಿರುವಂಥ ನಾಗಮಂಗಲ ಕ್ಷೇತ್ರದ ಮಾಜಿ ಶಾಸಕರಾದ ಸುರೇಶ್ ಗೌಡ್ ಸಾಹೇಬ್ರವರೇ, ಹಾಗೆ ಈ ಸಂಸ್ಥೆಯ ಅಧ್ಯಕ್ಷರು ಮತ್ತು ಆತ್ಮೀಯರಾದಂಥ ನಮ್ಮ ಪುಟ್ಟಣ್ಣವರೇ, ಹಾಗೆ ನಮ್ಮ ನ್ಯೂ ಬಾಲ್ಡ್ವಿನ್ ಶಾಲೆಯ ಸಂಸ್ಥಾಪಕ ಕಾರ್ಯದರ್ಶಿಗಳು ಮತ್ತು ಗೆಳೆಯರಾದಂಥ ರಾಮಲಿಂಗೇಗೌಡರೇ, ಮತ್ತು ಈ ಒಂದು ಬಡಾವಣೆಯ ಅಧ್ಯಕ್ಷರಾದ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದಂಥ ರಘುಚಂದ್ರ ಶೆಟ್ಟಿಯವರೇ, ಮತ್ತು ಶ್ರೀಮತಿ ಪುಟ್ಟಣ್ಣ ಮೇಡಮ್ನವರೇ, ಹಾಗೂ ಮುಖ್ಯ ಶಿಕ್ಷಕಿಯರೇ ಮತ್ತು ಶಿಕ್ಷಕ ಬಂಧುಗಳೇ ಮತ್ತು ಪೋಷಕರೇ, ನನಗೆ ಅವ್ರು ಹೇಳಿದ್ದಾರೆ ನೀವು 1 ಗಂಟೆ ನೀವು ಮಾತಾಡಬೇಕು ಅಂತ. ಮಾತನಾಡ್ಬೋದಾ? ಬೇಡ, ಅವರು ಅದೇ ಹೇಳಿದ್ದು. ದಯವಿಟ್ಟು ಅವರೆಲ್ಲ ಕಾತರದಿಂದ ಆಲೇ ಸುರೇಶ್ ಗೌಡ್ ಸಾಹೇಬ್ರು ಹೇಳಿದ್ದಾರೆ, ನೀವೆಲ್ಲ ಕಾತರದಿಂದ ಕಾಯ್ತಾ ಇರೋದು ಮಕ್ಕಳ ಕಲರವಕ್ಕೋಸ್ಕರ. ಅವರ ನೃತ್ಯ ನೋಡಿ ಮನಸ್ಸನ್ನು ತುಂಬಿಕೊಂಡು 1-3 ದಿನ ಅದನ್ನು ಅಕ್ಕಪಕ್ಕದವ್ರಿಗೆ ಹೇಳಿ ಸಂತೋಷ ಪಡುವಂಥ ಸಮಯಕ್ಕೋಸ್ಕರ ನೀವು ಕಾಯ್ತಾ ಇದ್ದೀರಾ. ನಾನೇನಾದ್ರು 1 ಗಂಟೆ ಮಾತನಾಡ್ಬಿಟ್ರೆ ನಿಮ್ಗಳ ಸ್ಥಿತಿ ಏನಾಗ್ಬೋದು ಅಂತ ನಾನು ಈಗಾಗಲೇ ನನಗೆ ಭಾಸ ಆಗಿದೆ. ಪೋಷಕ ಬಂಧುಗಳೇ, ನೋಡಿ, ಜೀವನಕ್ಕೆ ನಮಗೆ ಅನ್ನ ಬೇಕು, ನೀರು ಬೇಕು ಮತ್ತು ಶಿಕ್ಷಣ ಬೇಕು. ಯಾಕೆ ಮಾತನ್ನ ಹೇಳ್ತೀನಿ ಅಂದರೆ, ಮಂಡ್ಯ ನಾಡು ಎಲ್ಲರಿಗೂ ರೈತಾಪಿ ವರ್ಗದ ಜನರು ನಾಡಿಗಾಗಿ ಅನ್ನವನ್ನು ಉಣಿಸಪಡಿಸುವಂಥ ಒಂದು ನಾಡು. ಹಾಗೆ ನೀರು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಕನ್ನಂಬಾಡಿ ಅಂತ ನಾವೇನು ಕರಿತಿದ್ದು ಹಿಂದೆ, ಈ KRS ನಮಗೆ ಪ್ರತಿನಿತ್ಯ ನೀರನ್ನು ಉಣಬಡಿಸುವಂಥ ಕೆಲಸವನ್ನು ಮಾಡ್ತಾ ಇದೆ. ಅದು ನಮಗೆ ಅವಶ್ಯಕವಾಗಿದ್ದು. ಹಾಗೆ ನಮ್ಮ ಮಂಡ್ಯದ ಜನ ಬೆಂಗಳೂರಿನಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ತೆರೆದು ಈಗಾಗಲೇ ಶೈಕ್ಷಣಿಕವಾಗಿ ಮಕ್ಕಳನ್ನು ಮತ್ತು ಪೋಷಕರನ್ನು ಉನ್ನಬ್ಬಿಸುವಂಥ ಕೆಲಸ ಮಾಡುವ ನಿಟ್ಟಿನಲ್ಲಿ ನಮ್ಮ ಮಂಡ್ಯದ ಜನತೆ ಇದ್ದಾರೆ. ಅದರಲ್ಲಿ ನಮ್ಮ ಪುಟ್ಟಣ್ಣವರಿದ್ದಾರೆ, ರಾಮಲಿಂಗೇಗೌಡರಿದ್ದಾರೆ, ಇನ್ನಷ್ಟು ಜನ ಬೆಂಗಳೂರಿನಲ್ಲಿ ಶೈಕ್ಷಣಿಕವಾಗಿ ನಮ್ಮ ನಾಡನ್ನು ಬೆಳೆಸುವ ನಿಟ್ಟಿನಲ್ಲಿದ್ದಾರೆ. ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದರೆ, ಜೀವನಕ್ಕೆ ನಮಗೆ ಎಲ್ಲವೂ ಅವಶ್ಯಕವಾಗಿದೆ. ಪೋಷಕ ಬಂಧುಗಳಿಗೆ ನಮ್ಮ ಮಕ್ಕಳು ಭಾಳಷ್ಟು ಚೆನ್ನಾಗಿ ಓದಬೇಕು, ಓದಿ ಅವರು ಫಾರಿನ್ಗೆ ಹೋಗಬೇಕು, ಒಳ್ಳೆ ಸಂಪಾದನೆ ಮಾಡಬೇಕು ಅನ್ನೋದು ಆಸೆ ಎಲ್ಲರಿಗೂ ಅಷ್ಟೇ. ಬಂಧುಗಳೇ, ನಾವೇನು ಚೆನ್ನಾಗಿ ಓದಿಸ್ತಾ ಇದ್ದೀವಿ. ಬೆಂಗಳೂರು ನಗರದಲ್ಲಿ ಎಜುಕೇಷನ್ಗೆ ಕೊರತೆ ಇಲ್ಲ, ಸಂಸ್ಕಾರಕ್ಕೆ ಮತ್ತು ಸಂಸ್ಕೃತಿಗೆ ಕೊರತೆ ಆಗಿದೆ. ಚೆನ್ನಾಗಿ ಓದಿಸಿ ಫಾರಿನ್ ಕಳಿಸ ಮೇಲೆ ಇಲ್ಲಿ ನಾವುಗಳೆಲ್ಲರೂ, ನನ್ನನ್ನು ಸೇರಿಸಿ ಹೇಳ್ತೀನಿ, ನಮ್ಮನ್ನು ನೋಡ್ಕೊಳಕ್ಕೆ ಯಾರು ಇಲ್ದಂಗೆ ಆಗ್ಬಿಟ್ಟಿದೆ. ಈಗ ಪ್ರೀತಿ ವಿಶ್ವಾಸಕ್ಕೆ ಕೊರತೆ ಆಗಿಬಿಟ್ಟಿದೆ. ಈ ನಿಟ್ಟಿನಲ್ಲಿದ್ದಾಗ ನಾವು ನಮ್ಮ ಮಕ್ಕಳಿಗೆ ಪ್ರೀತಿ ವಿಶ್ವಾಸವನ್ನು ಮತ್ತು ಸಂಸ್ಕಾರವನ್ನು ಕಲಿಸುವ ನಿಟ್ಟಿನಲ್ಲಿ ನಮ್ಮ ಜೊತೆಯಲ್ಲೇ ಇಟ್ಕೊಬೇಕಾದ್ರೆ ದಯವಿಟ್ಟು ಪೋಷಕರು, ನಮ್ಮ ತಾಯಿಯಂದಿರು, ಅದರಲ್ಲೂ ತಾಯಿಯಂದಿರು ಪ್ರತಿನಿತ್ಯ ಮಕ್ಕಳನ್ನು ಕೈ ತಿನ್ನಿಸುವ ಮೂಲಕ 4 ಜನ ಇರ್ತೀವಿ ಮನೆಯಲ್ಲಿ, 4 ಜನ ಒಂದೊಂದು ಹೊತ್ತು ಊಟ ಮಾಡ್ತೀವಿ. 8 ಗಂಟೆಗೆ ಒಬ್ಬರು, 9 ಗಂಟೆಗೆ, 10 ಗಂಟೆ ಒಬ್ಬರು, 11 ಗಂಟೆಗೆ ಊಟ ಮಾಡ್ತೀವಿ. ಅದು ಬೇಡ. ಮನೆಯಲ್ಲಿ ಎಲ್ಲರೂ ಒಟ್ಟಿಗೆ ಊಟ ಮಾಡುವಂಥ ಸಂಸ್ಕೃತಿ ಸಂಸ್ಕಾರ ಬೆಳೆಸಿದ್ರೆ ಅವ್ರು ಕೊನೆಯವರೆಗೂ ಇರ್ತಾರೆ. ಎಷ್ಟೋ ಜನ ತಾಯಂದಿರಿಗೆ ಆಲೇ ನೀವು ಕೊರತೆ ಇದೆ. ನಿಮಗೆ ಏನು ಕೊರತೆ? ನಮ್ಮ ಮಕ್ಕಳು ಬೆಳೀತಾ ನಮ್ಮ ಮಾತು ಕೇಳ್ತಾ ಇಲ್ಲ ಅಂತ. ಆ ಕೇಳ್ದ ಮಾಡ್ಕೊಳ್ಳೋದಕ್ಕೆ ಕಾರಣಕರ್ತರು ನೀವುಗಳೇ. ಯಾಕೆಂದರೆ ಮಗು ಅಳ್ತಾ ಇದೆ ಅಂದರೆ ಮೊಬೈಲ್ ಕೊಟ್ಬಿಡೋದು. ಮೊಬೈಲಿಂದ ಇವತ್ತು ಮಗು ಏಕಾಂತ ಆಗ್ತದೆ. ಕೆಲವು ಸಂದರ್ಭದಲ್ಲಿ ಆತ್ಮಹತ್ಯೆಗೂ ಶರಣಾಗುವಂಥ ಪ್ರಸಂಗಗಳು ಬರ್ತಾ ಇದೆ.
ಮೊಬೈಲು ಮಗುವನ್ನು ಹಾಳು ಮಾಡ್ತಾ ಇದೆ. ಮಗುವನ್ನು ನಮ್ಮ ನಾಡಿಗಾಗಿ ಮತ್ತು ನಿಮಗಾಗಿ ಅವರು ಬೆಳೀತಾ ಇಲ್ಲ. ಈ ನಿಟ್ಟಿನಲ್ಲಿ ಮೊಬೈಲ್ ಹಾವಳಿಯನ್ನು ತಪ್ಪಿಸಿ ಪುಸ್ತಕಗಳನ್ನ ಕೊಡಿ, ಪುಸ್ತಕ ಕೊಟ್ಟು ಓದಿಸಿ, ಸಂಸ್ಕಾರ ಸಂಸ್ಕೃತಿಯನ್ನು ಬೆಳೆಸಿ, ಮಗುವನ್ನು ಈ ನಾಡಿಗೆ ಮತ್ತು ನಿಮಗಾಗಿ ಪ್ರೀತಿ ಗೌರವ ತರುವ ನಿಟ್ಟಿನಲ್ಲಿ ಬೆಳೆಸುವ ನಿಟ್ಟಿನಲ್ಲಿ ತಾವೆಲ್ಲರೂ ಭಾಗಿಯಾಗ್ತೀರಾ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸರ್. ಮಕ್ಕಳಿಗೆ ಮಾನವದ ಮೌಲ್ಯಗಳೇನು ಅದನ್ನು ಕಲಿಸುವಂತಹ ಮುಖ್ಯ ಕಾರಣ ಆಗಿದೆ ಈಗ ಅಂತ ಹೇಳಿದ್ರು. ವಿದ್ಯೆ ಅಷ್ಟೇ ಅಲ್ದಿರ ಸಂಸ್ಕಾರ ಮತ್ತು ತಂದೆ ತಾಯಿಗೆ ತೋರಬೇಕಾಗಿರುವಂತಹ ಪ್ರೀತಿ ಎಲ್ರಿಗೂ ಈ ಮಾದರಿಯನ್ನು ತಿಳಿಸ್ತಾ ಇರುವಂಥದ್ದು ಪುಟ್ಟಣ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ಹೇಳಿದ್ರೆ ತಪ್ಪಿಲ್ಲ. ನಮ್ಮ ಬೆಂಗಳೂರಲ್ಲಿ ಅತಿ ಮುಖ್ಯವಾಗಿರುವಂತಹ ಶಾಲೆಗಳು ಮುಖ್ಯ ಕಾರಣವಾಗಿ ಒಂದು ಮೋಟೋ ಇಟ್ಕೊಂಡಿದ್ದಾರೆ, ಒಳ್ಳೆ ಸಂಸ್ಕಾರ ಕಳಿಸ್ಬೇಕು, ಜೊತೆಗೆ ದೇಶಕ್ಕೆ ಒಂದು ಒಳ್ಳೆ ಪ್ರಜೆ ಕೊಡಬೇಕು ಅಂತ. ಅದಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಗಿರೀಶ್ ಸರ್ ಅವ್ರು ಬಂದಿದ್ದಾರೆ. ಅವ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಅಂತ ಕೋರ್ತಾ ಇದ್ದೀನಿ. ದಯಮಾಡಿ ಶ್ರೀಯುತ ಗಿರೀಶ್ ಅವರು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಕೊಪ್ಪ ಗಿರೀಶ್ ಅವರು ದಯಮಾಡಿ ವೇದಿಕೆಗೆ ಬರಬೇಕು. ನಮ್ಮ ಪುಟ್ಟಣ ಇಂಟರ್ನ್ಯಾಷನಲ್ ಸ್ಕೂಲ್ಗೆ ಹಾಗೆ ನಮ್ಮ ಫೌಂಡರ್ ಪ್ರೆಸಿಡೆಂಟಿಗೆ ಬಹಳ ಆತ್ಮೀಯರು, ಹಾಗೆ ಬೆನ್ನೆಲುಬಾಗಿ ನಿಂತಿರುವಂಥವರು ನಮ್ಮ ಕೊಪ್ಪ ಗಿರೀಶ್ ಅವರು. ಅವ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಯ ಜೋರಾದ ಚಪ್ಪಾಳೆಯಿಂದ ಸ್ವಾಗತವನ್ನ ಕೋರೋಣ. ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ಧನ್ಯವಾದಗಳು ಸರ್ ಅಂತ ನಿಮಗೂ ಕೂಡ ಕೇಳ್ಕೊಳ್ತಾ ಇದ್ದೀವಿ. ನಮ್ಮ ಒಡನಾಟ ಇದೇ ಥರ ಮುಂಬರುವಂತಹ ದಿನಗಳಲ್ಲಿ, ವರ್ಷಗಳಲ್ಲಿ ಇದೇ ಥರ ಇರಲಿ. ನಿಮ್ಮ ಸಹಕಾರ ಇಡೀ ನಮ್ಮ ಪುಟ್ಟಣ ಇಂಟರ್ನ್ಯಾಷನಲ್ ಸ್ಕೂಲ್ಗೆ ಇದೇ ಥರ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀವಿ ಸರ್. ಮತ್ತೊಮ್ಮೆ ಧನ್ಯವಾದಗಳು ಅಂತ ಜೋರಾದ ಚಪ್ಪಾಳೆ ಕೊಡ್ಬೋದಾ? ನಿಮ್ಮೆಲ್ಲರ ಕಡೆಯಿಂದ ಜೋರಾದ ಚಪ್ಪಾಳೆ ಬರಬೇಕು. ಈಗಾಗಲೇ ಸಮಯದ ಅಭಾವ ಇರೋದ್ರಿಂದ ವೇದಿಕೆ ಮೇಲಿದ್ದವರು ಎಲ್ಲರೂ ಎರಡೆರಡು ಮಾತಾಡಬೇಕು ಅಂತಲೇ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ರು. ಬಟ್ ಎಲ್ರಿಗೂ ಪೇರೆಂಟ್ಸಿನ ಒಂದು ಕುತೂಹಲ ಎಲ್ರಿಗೂ ಗೊತ್ತಾಗಿದೆ. ಸೊ ಹಾಗಾಗಿ ವೇದಿಕೆ ಮೇಲೆ ಇದ್ದಂತಹ ಎಲ್ಲ ಗಣ್ಯರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ಧನ್ಯವಾದಗಳು ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ವೇದಿಕೆಯಿಂದ ಬೀಳ್ಕೊಡುಗೆ ಕೊಡೋಣ. ಜೋರಾದ ಚಪ್ಪಾಳೆ ಬರ್ಬೋದಾ ಎಲ್ರ ಕಡೆಯಿಂದ? ಈಗ ಎಲ್ರಿಗೂ ಹ್ಯಾಪಿನಾ? ಗೊತ್ತಾಯ್ತು. ಈಗ ಏನಂದ್ರೆ ಒಂದು ಹ್ಯಾಪಿನ ಇನ್ನೊಂಚೂರು ಎನರ್ಜಿ ತಗೊಳ್ಳೋಣ. ಯಾಕೆ ಅಂದರೆ ಸ್ಟೇಜ್ ಮೇಲಿರೋ ಚೇಸು ಇದೆಲ್ಲ ಖಾಲಿ ಆದರೆ ತಾನೇ ಕಲ್ಚರಲ್ ಆಕ್ಟಿವಿಟಿ ಶುರು ಆಗೋಕ್ಕೆ ಸಾಧ್ಯ. ಸೊ ನೀವು ಆಕ್ಟಿವ್ ಎಷ್ಟಿದ್ದೀರಾ ಅಷ್ಟು ಬೇಗ ಚೇಸ್ ಎಲ್ಲ ವೇದಿಕೆಯಿಂದ ತೆಗಿತಾರೆ. ಆಕ್ಟಿವ್ ಇದ್ದೀರಾ ಎಲ್ಲರೂ? ಇದ್ದೀರಾ? ಬಟ್ ಆ್ಯಕ್ಚುಲಿ ನಾನು ಉದಯ ಕಾಮಿಡಿಯಲ್ಲಿ ಪುಟಾಣಿ ಏಜೆಂಟ್ 1, 2, 3 ಅಂತ ಶೋ ಮಾಡೋದು. ನಂಗೆ ಬರುವಂಥ ಪುಟಾಣಿಗಳೆಲ್ಲ 4 ವರ್ಷ 6 ವರ್ಷ. ಅವರಿರೋ ಆ್ಯಕ್ಟಿವು ನನಗೆ ಇಲ್ಲಿರೋ ಪೇರೆಂಟ್ಸ್ ಕಾಣ್ತಾ ಇಲ್ಲಪ್ಪ. ಎಲ್ಲರೂ ಆ್ಯಕ್ಟಿವ್ ಇದ್ದೀರಾ? ಕ್ಯಾನ್ ಯು ಜಸ್ಟ್ ರೈಸ್ ಯುವರ್ ರೈಟ್ ಹ್ಯಾಂಡ್? ಹಾಯ್ ಅಬ್ಬ, ಎಲ್ಲರೂ ಎದ್ದಿದ್ದೀರಾ? ಸಮಾಧಾನ. ಇದು ಮೊದಲಿಗೆ ಎಲ್ಲರೂ ಎದ್ದು ನಿಂತ್ಕೋಬೋದಾ? ವಿತ್ ಆಲ್ ಯುವರ್ ಪರ್ಮಿಷನ್ ಕೈಂಡ್ಲಿ ಕ್ಯಾನ್ ಯು ಜಸ್ಟ್ ಸ್ಟ್ಯಾಂಡ್ ಅಪ್ ವೇರ್ ಯು ಆರ್ ಸಿಟಿಂಗ್? ಎವ್ರಿ ಒನ್, ಸಭಿ ಲೋಗ್ ಖಡೆ ಹೋ ಜಾಯಿಯೇ. ಎಲ್ಲರೂ ಎದ್ದು ನಿಂತ್ಕೋಬೋದಾ? ಎಸ್. ಅಬ್ಬಾ, ಸಮಾಧಾನ ಅನ್ನಿಸ್ತಾ ಇದೆ ಅನ್ಸುತ್ತೆ. ಯಾಕಂದರೆ ಸತತ 5 ಗಂಟೆಯಿಂದ ಮುಂದೆ ಒಂದು ಚೇರ್ ಕಾದು ಹಿಡ್ಕೊಂಡಿರೋರು ಎಷ್ಟೊಂದು ಜನ ಇದ್ದೀರಾ, ಐ ನೋ. ಆ್ಯಂಡ್ ಎಸ್, ಇಟ್ಸ್ ರಿಕ್ವೆಸ್ಟೆಡ್, ಕೈಯಲ್ಲಿರೋ ಸ್ಮಾರ್ಟ್ಫೋನ್, ಹ್ಯಾಂಡ್ ಬ್ಯಾಗ್ಸ್, ವಾಟ್ ಎವರ್ ಲಕ್ಸುರಿ ಥಿಂಗ್ ಕೆಳಗಿಟ್ಬಿಡ್ಬೋದಾ? ಒಂದು ಸ್ಮಾಲ್ ಆ್ಯಕ್ಟಿವಿಟಿ ಮಾಡೋಣ. ಆ್ಯಕ್ಟಿವಿಟಿ ಮಾಡೋ ಅಷ್ಟರಲ್ಲಿ ನಮ್ಮ ಸ್ಟೇಜ್ ಮೇಲೆ ಇರುವಂತಹ ಎಲ್ಲ ಕ್ಲಿಯರ್ ಆಗುತ್ತೆ. ಸ್ಟೇಜ್ ಕ್ಲಿಯರ್. ರೆಡಿನಾ ಎಲ್ಲರೂ? ರೆಡಿನಾ? Hey, come on audience, I'm not getting a noise at all. Are you ready? Let me see, how was the Josh? Still thoda chahiye, because students are, I think from a past 4 hours they are waiting to entertain you all. How was the Josh? ಓಕೆ, ಈಗ ಒಂದು ಸಿಂಪಲ್ ಟಾಸ್ಕ್ ನೋಡೋಣ. ರೈಟ್ ಆ್ಯಂಡ್ ಲೆಫ್ಟ್ ಎನರ್ಜಿ ಯಾವ ಕಡೆಯಿಂದ ಬರ್ತಿದೆ ನನಗೆ ಗೊತ್ತಾಗ್ತಿಲ್ಲ. ಎಲ್ಲರೂ ಗುಂಪಲ್ಲಿ ಏನು ಒಬ್ರು ಈ ಸರ್ ನೋಡಿ ಕಣ್ಣಿಗೆ ತುಂಬ ಚೆಂದ ಕಾಣ್ತಿದ್ದಾರೆ, ಅವ್ರು ಬಾಯೇ ಬಿಡ್ತಾ ಇಲ್ಲ. ಸೊ ಹಾಗೆ ತುಂಬ ಜನ ಸೈಲೆಂಟಾಗಿ ನಿಂತಿರೋರು ಇರ್ತಾರೆ. ಸೊ ಹಾಗಾಗಿ ಈ ಕಡೆ ಅಂದವ್ರು ಈ ಕಡೆ ನಾಯ್ಸ್ ಮಾಡಬೇಕು. ಓಕೆ, ನಾನು ನೋಡೋಣ ಎನರ್ಜಿ ಯಾರ ಕಡೆ ಜಾಸ್ತಿ ಇರುತ್ತೆ ಅಂತ. ರೆಡಿ? 3, 2, 1. ಓಕೆ, ಮಜಾರಿಟಿ ಎನರ್ಜಿ ತುಂಬ ಚೆನ್ನಾಗಿದೆ ರೈಟ್ ಹ್ಯಾಂಡ್ ಸೈಡ್. ಲೆಟ್ ಮಿ ಚೆಕ್ ಆಫ್ ಲೆಫ್ಟ್ ಸೈಡ್. ರೆಡಿ? 3, 2, 1. ಅಬ್ಬಾ, ಪುಟ್ಟಣ ಇಂಟರ್ನ್ಯಾಷನಲ್ ಸ್ಕೂಲ್ ಅಂದ್ರೆ ನಾವು ಭಾಗ ಮಾಡೋರಲ್ಲ, ಎಲ್ಲರೂ ಒಂದೇ ಅಂತ. ಇಬ್ರು ಸೇರಿ ಒಂದ್ಸತಿ ಎನರ್ಜಿಯಾಗಿ ಜೋಶ್ ಕೊಡ್ಬೋದಾ? ರೆಡಿ? 3, 2, 1. ಹಿಯರ್ ಯು ಗೋ. ಅಮೇಜಿಂಗ್ ಆಡಿಯನ್ಸ್. ಆಕ್ಟಿವಿಟಿ ಇದಲ್ಲ, ತುಂಬಾ ಸಿಂಪಲ್ ಆಕ್ಟಿವಿಟಿ. ಪುಟ್ಟಣ ಇಂಟರ್ನ್ಯಾಷನಲ್ ಸ್ಕೂಲ್ ಅಂದ್ರೆ 1 ಕ್ಲಾಪ್ ಬೇಕು ನನಗೆ. ಕ್ಲಿಯರ್ ಆಗಿ ಕೇಳಿಸ್ಕೊಳ್ಳಿ. ಪುಟ್ಟಣ ಇಂಟರ್ನ್ಯಾಷನಲ್ ಸ್ಕೂಲ್ ಅಂದ್ರೆ 1 ಕ್ಲಾಪ್. ಪುಟ್ಟಣ ಕಲಾ ವೈಭವ್ ಅಂದ್ರೆ 2 ಕ್ಲಾಪ್.
ನಮ್ಮ ಫೌಂಡರ್ ಪ್ರೆಸಿಡೆಂಟ್ ಆಗಿರುವಂಥ ಶ್ರೀ ಕೆ ಪುಟ್ಟಸ್ವಾಮಿ ಅವರು ಅಂದರೆ 3 ಕ್ಲಾಪ್. ಎಲ್ಲ ಪುಟಾಣಿಗಳು ರೆಡಿ ಆಗಿರೋರು ಅಂದರೆ ಆನ್ಯುವಲ್ ಡೇ ಅಂತ ಅಂದರೆ 4 ಕ್ಲಾಪ್. ನಿಮಗೆ ಆಡಿಯನ್ಸ್ ಪೋಲ್ ಅಂದರೆ 5 ಕ್ಲಾಪ್. ಓಕೆನಾ? ಗೊತ್ತಾಗಿದೆಯಾ? 1 ಫಾರ್ ಅ ಸ್ಕೂಲ್ ನೇಮ್, 2 ಕ್ಲಾಪ್ಸ್ ಫಾರ್ ದ ಡೇ ವೇರ್ ವಿಚ್ ವಿ ಆರ್ ಸೆಲೆಬ್ರೇಟಿಂಗ್. 3 ಕ್ಲಾಪ್ ಯಾವುದಕ್ಕೆ? ನಮ್ಮ ಫೌಂಡರ್ ಪ್ರೆಸಿಡೆಂಟ್ ಅವರ ಹೆಸರಿಗೆ. ರೆಡಿನಾ ಎಲ್ರು? ರೆಡಿನಾ? ಮಾತಾಡ್ಬೇಕಪ್ಪ. ರೆಡಿನಾ? ಓಕೆ. ಪುಟ್ಟಣ ಇಂಟರ್ನ್ಯಾಷನಲ್ ಸ್ಕೂಲ್. ಓನ್ಲಿ ಅ 1 ಕ್ಲಾಪ್ ಡಾರ್ಲಿಂಗ್ಸ್. ಓಕೆ. ಪುಟ್ಟಣ ಇಂಟರ್ನ್ಯಾಷನಲ್ ಸ್ಕೂಲ್. ಕೆ ಪುಟ್ಟಸ್ವಾಮಿ ಅವರು. ಕೆ ಪುಟ್ಟಸ್ವಾಮಿ ಅವರು. ಅ ಗ್ರ್ಯಾಂಡ್ ಆನ್ಯುವಲ್ ಡೇ. ಗ್ರ್ಯಾಂಡ್ ಆನ್ಯುವಲ್ ಡೇ. ಆಡಿಯನ್ಸ್ ಪೋಲ್. ಪುಟ್ಟಣ್ಣ ಕಲಾ ವೈಭವ್. ಪುಟ್ಟಣ ಇಂಟರ್ನ್ಯಾಷನಲ್ ಸ್ಕೂಲ್. ಕೆ ಪುಟ್ಟಸ್ವಾಮಿ. ಪುಟ್ಟಣ ಇಂಟರ್ನ್ಯಾಷನಲ್ ಸ್ಕೂಲ್. ಆಡಿಯನ್ಸ್ ಸ್ವಲ್ಪ ಎನರ್ಜಿ ಆಗಿ. ಆಡಿಯನ್ಸ್. ಓಕೆ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಬಿ ಸೀಟೆಡ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಅಸ್ ಸಚ್ ಅ ವಂಡರ್ಫುಲ್ ಎಂಟರ್ಟೈನ್ ಫಾರ್ ಅಸ್. ಇಲ್ಲಿಂದ ಜರ್ನಿ ನಾನ್ ಸ್ಟಾಪ್ ಆಫ್ ಕಲ್ಚರಲ್ ಆಕ್ಟಿವಿಟೀಸ್ಗೆ ಹೋಗುತ್ತೆ. ಜೊತೆಗೆ ನಮ್ಮ ಈ ಒಂದು ವೇದಿಕೆಗೆ ನಮ್ಮ ಬಿಗ್ ಬಾಸ್ ಖ್ಯಾತಿಯ ಪ್ರಥಮ್ ಅವರು ಬರ್ತಿದ್ದಾರೆ, ಬಿಗ್ ಬಾಸ್ ಖ್ಯಾತಿಯ ವಿನೋದ್ ಗೊಬ್ರಗಾಲ್ ಅವರು ಬರ್ತಿದ್ದಾರೆ, ಚಿಲ್ಲರ್ ಮಂಜು ಅವರು ಬರ್ತಿದ್ದಾರೆ, ಇನ್ನೂ ಹಲವಾರು ಸೆಲೆಬ್ರಿಟೀಸ್ ಬರುವಂತಹ ಒಂದು ವೇದಿಕೆ ನಮ್ಮ ಈ ಒಂದು ಪುಟ್ಟಣ್ಣ ಇಂಟರ್ನ್ಯಾಷನಲ್ ಸ್ಕೂಲ್ ಪ್ರೆಸೆನ್ಸ್ ಪುಟ್ಟಣ್ಣ ಕಲಾ ವೈಭವ್ 2025-26 ಸಾಲು. ಸೊ ಮೊದಲನೇ ಡಾನ್ಸ್ ನೋಡೋಕೆ ರೆಡಿ ಇದ್ದೀರಾ? ಆರ್ ಯು ರೆಡಿ? ಓಕೆ. ಸೊ ಈಸ್ ಫಸ್ಟ್ ಸಾಂಗ್ ಪರ್ಫಾರ್ಮ್ ಮಾಡೋದಕ್ಕೆ ನಾನು ವೇದಿಕೆ ಮೇಲೆ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ. ವೆಲ್ಕಮ್ ಡಾನ್ಸ್ ಬೈ 7th, 8th and 9th ಸ್ಟೂಡೆಂಟ್ಸ್. ಎಲ್ರಿಗೂ ಜೋರಾದ ಚಪ್ಪಾಳೆ ಕೊಡ್ಬೋದಾ? We need a huge round of applause for all the little ones, those who are stepping to a floor to rock the stage. Come on, audience! ಈ ಕಾರ್ಯಕ್ರಮದ ಸ್ವಾಗತ ನೃತ್ಯವನ್ನು ಪ್ರದರ್ಶಿಸುತ್ತಿದ್ದೇವೆ. ನಮ್ಮ ಭಾರತೀಯ ಪರಂಪರೆಯಲ್ಲಿ ಪ್ರತಿಯೊಂದು ಮಂಗಳ ಕಾರ್ಯವು ಗಣಪತಿಯ ನೃತ್ಯದಿಂದ ಆರಂಭವಾಗುತ್ತದೆ. ಅದೇ ರೀತಿ ಶಕ್ತಿ ಮತ್ತು ಶಾಂತಿಯ ಪ್ರತೀಕವಾದ ಭಗವಾನ್ ಶಿವನ ಸ್ಮರಣೆ ನಮ್ಮ ಮನಸ್ಸಿಗೆ ಸ್ಥೈರ್ಯ ಮತ್ತು ಸಮತೋಲನವನ್ನು ನೀಡುತ್ತದೆ. ಇಂದು ಶ್ರೀ ಗಣಪತಿ ದೇವರ ಮಂಗಳ ಆಶೀರ್ವಾದದೊಂದಿಗೆ ಮತ್ತು ಭಗವಾನ್ ಶಿವನ ಭಾವ ಮತ್ತು ಲಯವನ್ನು ಒಳಗೊಂಡಿರುವ ಈ ಸುಂದರ ನೃತ್ಯವನ್ನು ನಿಮ್ಮ ಮುಂದೆ ಸಮರ್ಪಿಸುತ್ತಿದ್ದೇವೆ. ಧನ್ಯವಾದಗಳು. कृष्णाय वासुदेवाय हरये परमात्मने प्रणत
ಗೊತ್ತಿಲ್ಲ ಶಿವನೇ ಭಕ್ತಿದಾರೆಯೋ, ಗೊತ್ತಿಲ್ಲ ಶಿವನೇ ಭಕ್ತಿದಾರೆಯೋ, ಗೊತ್ತಿರುವುದೊಂದೇ ದೈವ ಬಾರಿಯೋ, ಗೊತ್ತಿರುವುದೊಂದೇ ದೈವ ಬಾರಿಯೋ. ದೇಹಾಲಯವೇ ದೇವಾಲಯವು, ಲೋಕಾನುಗ್ರಹವೇ ದೈವಾನುಗ್ರಹವು, ಪ್ರಣವ ಸ್ವರೂಪ ತೇಜೋಮಯವು, ಪುಣ್ಯ ಸಂಚಯವೇ ಪರಮ ಸುಖವು, ಯತ್ರ ಶ್ರದ್ಧಾ ಭಕ್ತಿಂ ತತ್ರ ಲಭತೆ ಜಯಂತಂ ದೈವಾ ಚಿತ್ತಂ. ಗೊತ್ತಿಜ್ಜಿ ಶಿವನೇ ಸೊ ಎಸ್, ಜೋರಾದ ಚಪ್ಪಾಳೆ ಬರಲಿ ಒಂದು ವಂಡರ್ಫುಲ್ ಪರ್ಫಾರ್ಮೆನ್ಸ್ಗೆ. ಕಮಾನ್ ಆಡಿಯನ್ಸ್, ಜೋರಾದ ಚಪ್ಪಾಳೆ ಕೊಡ್ಬೋದಾ? ವೆಲ್ಕಮ್ ಡಾನ್ಸ್ ಎಷ್ಟು ಕಿಕ್ ಸ್ಟಾರ್ಟ್ ಆಗಿದೆ ಅಂದರೆ ಒಂದಕ್ಕಿಂತ ಒಂದು ಪರ್ಫಾರ್ಮೆನ್ಸಸ್ ತುಂಬ ವಿಭಿನ್ನವಾಗಿದೆ. ಆ್ಯಂಡ್ ಎಸ್, ನೀವೆಲ್ಲರೂ ನೋಡ್ತಿರುವಂತಹ ಗ್ರ್ಯಾಂಡ್ ಇವೆಂಟ್ ಪುಟ್ಟಣ ಇಂಟರ್ನ್ಯಾಷನಲ್ ಸ್ಕೂಲ್ ಪ್ರೆಸೆನ್ಸ್ ಪುಟ್ಟಣ ಕಲಾ ವೈಭವ್ 2025-26. ಆ್ಯಂಡ್ ಎಸ್, ಅಡ್ಮಿಷನ್ಸ್ ಓಪನ್ ಇದೆ 2026-27 ಸೀರೀಸ್ಗೆ. ನಮ್ಮಲ್ಲಿ ನರ್ಸರಿಯಿಂದ 10th ವರೆಗೂ ಇರುವಂತಹ ಶಾಲೆ, 10th-ಅಲ್ಲಿ 100% ರಿಸಲ್ಟ್ ತಗೊಳ್ಳುವಂತಹ ಶಾಲೆ, ಜೊತೆಗೆ ಮಾಂಟೆಸರಿ ಅಂತ ಕಿಡ್ಸ್ ಬಂದಾಗ ಅವ್ರಿಗೆ ಸ್ಮಾರ್ಟ್ ಮೈಂಡ್ಸಲ್ಲಿ ಹೇಳ್ಕೊಡುವಂತಹ ಶಾಲೆ. ಲಾಟ್ಸ್ ಆಫ್ ಥಿಂಗ್ಸ್ ಅಂದರೆ ಒನ್ ರೂಫ್. ಸೊ ನಿಮಗೂ ಕೂಡ ನಿಮ್ಮ ಪುಟಾಣಿಗಳು ಇಲ್ಲ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸಿನ ಪುಟಾಣಿಗಳು ಚಂದ ಓದಬೇಕು, ಒಳ್ಳೆ ಸಂಸ್ಕಾರ ಕಲ್ತ್ಕೋಬೇಕು ಅಂದರೆ ಅವ್ರನ್ನ ಪುಟ್ಟಣ ಇಂಟರ್ನ್ಯಾಷನಲ್ ಸ್ಕೂಲ್ಗೆ ಸೇರಿಸಿ ಅಂತ ನೀವು ಹೇಳ್ಬೋದು ಅಂತ ಹೇಳ್ತಾ ಈಗ ಸ್ಟೇಜ್ ಮೇಲೆ ನಮ್ಮ ಮಾಂಟೆಸರಿ ಸ್ಟೂಡೆಂಟ್ಸ್ ವೇದಿಕೆಗೆ ಬರ್ತಿದ್ದಾರೆ ರೈನ್ ಡಾನ್ಸ್ ಮಾಡೋದಕ್ಕೆ. ಸೊ ರೆಡಿ ಇದ್ದೀರಾ ನೀವು ಪೇರೆಂಟ್ಸ್? ಮಾಂಟೆಸರಿ ಕಿಡ್ಸ್ ನೋಡೋಣ, ಜೋಶಿನ ನಾಯ್ಸ್ ಕೊಡಿ. ಓನ್ಲಿ ಆ ಮಾಂಟೆಸರಿ ಕಿಡ್ಸ್ ರೈನ್ ಥೀಮ್ ಮಾಡೋರು ಗೊತ್ತಿರುತ್ತಲ್ವಾ ನಿಮ್ಮ ಮಕ್ಳು ಯಾರು ಅಂತ. ಕಮಾನ್ ಬರ್ಲಿ ನಾಯ್ಸು. ಸೊ ಇಸ್ ವಿತ್ ಅ ಬ್ಲೂ ಬಟರ್ಫ್ಲೈಸ್ ಬ್ಲೂ ಕಲರ್ ಕಾಸ್ಟ್ಯೂಮ್ ಅಲ್ಲಿ ಅರೈವ್ ಆಗಿದ್ದಾರೆ ರೈನ್ ಥೀಮ್ ಡಾನ್ಸ್ ಮಾಡೋದಕ್ಕೆ. ಅಂಡ್ ಈಸ್ ಗುಡ್ ಈವ್ನಿಂಗ್ ಎವ್ರಿವನ್, ಐ ಆಮ್ ರಿತುಪರ್ಣಾ. Good evening everyone, I Shana.
Shania. I'm studying in Montessori. Now we are going to perform a rain dance. Enjoy with us. On a stage, Nama Montessori kids in the rain theme song. Over to our music team. Music. Chum chum chum. Chum chum chum. जुल्फों से बांध लिए बादल, सीने पे से उड़ने लगा आंचल, मुझसे नैना मिला के मौसम होने लगे पागल, सबसे होके बेफिक्र मैं नाचूं आज छम 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 मैं नाचूं आज छम छम Audience, चपाले को बदलो. बल्ली चपाले. Raindrop bouncing, my heart is announcing, you got to take me away. Let's start jumping, my heart goes pumping, I love you in every way. धड़कनों पे बूंद जो गिरी तो नाचो आज झुम 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 Come on, parents. झुम 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 ನಿಮ್ಮ ಕಡೆಯಿಂದ ಜೋಶಿಲ್ಲ ಬರಲಿ. झुम 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 मैं नाचो आज मीठा है कोसा है बारिश का बोसा है, कोसा है कोसा है बारिशों का बोसा है, मीठा है कोसा है बारिश का बोसा है, कोसा है कोसा है बारिशों का बोसा है, जल 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 बहता जल नारे 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 बरसो रे मेघा मीठा मीठा बरसो रे मेघा बरसो Such a cute performance. ಬರಲಿ ಜೋರಾದ ಜೋಶು ನಮ್ಮ ಮಾಂಟೆಸರಿ ಲಿಟಲ್ ಒನ್ಸ್ಗೆ. ಸೊ ಇನ್ನೂ ಜೋರಾದ ಚಪ್ಪಾಳೆ ಕೊಡ್ಬೋದಾ? ಕಮ್ ಆನ್ ಪೇರೆಂಟ್ಸ್. ಅಮೇಝಿಂಗ್. ಎಸ್, ನಾವೆಲ್ಲರೂ ಇರುವಂಥ ಈ ಒಂದು ಫ್ಲೋರ್ ಪುಟ್ಟಣ ಇಂಟರ್ನ್ಯಾಷನಲ್ ಸ್ಕೂಲ್ನ ಗ್ರ್ಯಾಂಡ್ ಆನ್ಯುವಲ್ ಡೇ ಸೆಲೆಬ್ರೇಷನ್ ಅಲ್ಲಿ ಇದೀವಿ. ಮಾಂಟೆಸರಿ ಕಿಡ್ಸ್ ಇಂದ ಸೂಪರ್ ಪರ್ಫಾರ್ಮೆನ್ಸ್ ನೋಡಿದ್ವಿ. ಗೋ ಫ್ರೆಂಡ್ ಟೇಕ್ ಅ ಸ್ನ್ಯಾಪ್. ಗೋ ಫ್ರೆಂಡ್ Father, a super divine
ಸ್ಟೋರಿನ ಒಂದು ನೃತ್ಯ ರೂಪಕವಾಗಿ ತಗೊಂಡ್ಬರ್ತಾ ಇದ್ದಾರೆ ರಾಮಾಯಣ. ಆ್ಯಂಡ್ ಎಸ್, ಈಗಾಗಲೇ ನಾನು ನಿಮಗೆ ತಿಳಿಸ್ತಾ ಇದ್ದೆ, ಮಾಂಟೆಸರಿಯಲ್ಲಿ ಸ್ಮಾರ್ಟ್ ಮೈಂಡ್ ಸ್ಮಾರ್ಟ್ ಕಿಡ್ಸ್ಗೆ ಸ್ಮಾರ್ಟ್ ವೇಯಲ್ಲಿ ಟೀಚಿಂಗ್ ಮಾಡುವಂತಹ ಎಬಿಲಿಟಿ ನಮ್ಮ ಪುಟ್ಟಣ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿದೆ. ಇದ್ರ ಜೊತೆಗೆ SSLCಯಲ್ಲಿ 100% ರಿಸಲ್ಟ್ ತಗೊಂಡಿರುವಂತಹ ಶಾಲೆ. ಎಕ್ಸ್ಟ್ರಾ ಅಡಿಷ್ನಲ್ ಕರಿಕ್ಯುಲಮ್ ಅಂದರೆ ಡಾನ್ಸ್, ಯೋಗ, ಕರಾಟೆ ಯಾವುದಕ್ಕೂ ಫೀಸಸ್ ಚಾರ್ಜಸ್ ಏನೂ ಇಲ್ಲ. ಸೊ ಅಂಡರ್ ಒನ್ ರೂಫ್ ಕ್ವಾಲಿಟಿ ಆಫ್ ಎಜುಕೇಷನ್ ಜೊತೆಗೆ ಕಲ್ಚರಲ್ ಆ್ಯಕ್ಟಿವಿಟೀಸ್ ಬೇಕು ಆ್ಯಂಡ್ ಲಾಟ್ಸ್ ಆಫ್ ಥಿಂಗ್ಸ್, ಒಳ್ಳೆ ನಾಲೆಜಬಲ್ ಸಿಗಬೇಕು ಅಂದರೆ ಪ್ಲೀಸ್ ಡೂ ವಿಸಿಟ್ ಪುಟ್ಟಣ ಇಂಟರ್ನ್ಯಾಷನಲ್ ಸ್ಕೂಲ್. ಅಡ್ಮಿಷನ್ ಓಪನ್ ಇದೆ ನಮ್ಮ 2026-27 ಸೀರೀಸ್ಗೆ. ಸೊ ಆ್ಯಸ್ ಆಫ್ ನಾವು ಮಾಂಟೆಸರಿ ಸೀರೀಸಿನ ಸೂಪರ್ ರೈನ್ ಥೀಮ್ ಪರ್ಫಾರ್ಮೆನ್ಸ್ ನೋಡಿದ್ವಿ. ಥ್ಯಾಂಕ್ ಯು ಸೋ ಮಚ್ ಡಾರ್ಲಿಂಗ್ಸ್, ಥ್ಯಾಂಕ್ ಯು. ನಾವು ಇಟ್ಸ್ ಆನ್ ಅ ಟೈಮ್ ಟು ವೆಲ್ಕಮ್ ಅವರ್ 6th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಆನ್ ಅ ಫ್ಲೋರ್. ಬೇಗ ಸ್ಟೇಜ್ ಕ್ಲಿಯರ್ ಮಾಡಿಕೊಡಿ. ಇಟ್ಸ್ ರಿಕ್ವೆಸ್ಟೆಡ್ ಫಾರ್ ಆಲ್ ದ ಪುಟ್ಟಣ ಇಂಟರ್ನ್ಯಾಷನಲ್ ಸ್ಕೂಲ್ ಫ್ಯಾಕಲ್ಟೀಸ್. ಸ್ವಲ್ಪ ಫಾಸ್ಟ್ ಅಪ್ ಆಗೋಣ ಆಸ್ ಟೈಮ್ ಈಸ್ ಗೋಯಿಂಗ್ ಅಪ್ ವೆರಿ ಸೂನ್. ವಿ ನೀಡ್ ಟು ಕ್ಲೋಸ್ ದಿಸ್ ಇವೆಂಟ್ ಆಸ್ ಮಚ್ ಆಸ್ ಪಾಸಿಬಲ್. 10 ಗಂಟೆ ಒಳಗೆ ಕ್ಲೋಸ್ ಮಾಡಲೇಬೇಕು. ಸೊ ಹಾಗಾಗಿ ಇಟ್ಸ್ ರಿಕ್ವೆಸ್ಟೆಡ್ ಫಾರ್ ಅ ಫ್ಯಾಕಲ್ಟೀಸ್, ಲೆಟ್ಸ್ ಬಿ ಆಕ್ಟಿವ್ ಫಾರ್ ಟುಡೇ. ಸೊ ದಯಮಾಡಿ ನಮ್ಮ The Ramayana teaches the value of truth, love, responsibility and sacrifice. Through dance, these timeless stories come alive and touch our hearts. Now, our friends are going to present a beautiful and mesmerizing performance based on Ramayana. This shows the important moments from the life of Lord Rama and other major characters. Let us watch how devotion, courage and love are expressed through the graceful moments. Please welcome our talented students of grade 6 with a big round of applause. Thank you everyone. 3, 2, 1. ನೀನು ರಾಜಕುಮಾರಿ ಜಾನಕಿ, ನೀನು ಇರಬೇಕಾದ ಸ್ಥಳ ಅರಮನೆ. ನನ್ನ ರಾಘವ ಎಲ್ಲಿರುತ್ತಾರೋ ಅದೇ ನನ್ನ ಅರಮನೆ. ಜನುಮ ಜನುಮದ ಸಾಗರದಲ್ಲಿ ರಾಮನೇ ಆದಿ, ರಾಮನೇ ಹಾದಿ, ಪ್ರೇಮ ಸುಧಾಯರು ಬೀರುವ ಮೂರ್ತಿ, ರಾಮನೇ ಕೀರ್ತಿ, ರಾಮನೇ ಸ್ಫೂರ್ತಿ. ರಾಮ ಸಿತಾರ ಅಚಲ ಚರಿತೆ, ಸುಂದರ ಕಾವ್ಯವು ಸುಂದರ ಗೀತೆ. ಸೀತಾರಾಮ ಸೀತಾರಾಮ ಜಯ ಜಯ ರಾಮ, ಸೀತಾರಾಮ ಸೀತಾರಾಮ ಜಯ ಜಯ. ಬಂಗಾರದ ಜಿಂಕೆ ಅಯೋಧ್ಯೆಗೆ ಮರಳಿ ಹೋಗುವಾಗ ಇದನ್ನು ಸಹ ಕೊಂಡೊಯ್ಯೋಣ. ಇಂಥ ಬಂಗಾರದ ಜಿಂಕೆಯನ್ನ ಅಲ್ಲಿ ಯಾರೂ ನೋಡಿರಲಾರರು. ಶೇಷು, ಕೇಳಿದೆ ನಿನಗೆ, ನಿಮ್ಮಣ್ಣ ಕರೆಯುತ್ತಿದ್ದಾರೆ. ಬಹುಶಃ ಏನಾದರೂ ಶೇಷು. ಶೇಷು, ನನಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಎಂತಹ ಸಂದರ್ಭ ಬಂದರೂ ಇದನ್ನು ದಾಟಬೇಡಿ. ಭಿಕ್ಷಾಂ ದೇಹಿ.
ಭಿಕ್ಷಾಂ ದೇಹಿ. ಸನ್ಯಾಸಿಗೆ ಭಿಕ್ಷೆ ನೀಡು ತಾಯಿ. ಶಿವ ನಿನ್ನನ್ನು ಹರಸುತ್ತಾನೆ. ತಪ್ಪೆಲ್ಲ ನನ್ನ. ನಾನು ಅತ್ತಿಗೆಯನ್ನು ಒಂಟಿಯಾಗಿ ಬಿಟ್ಟು ಬಂದೆ. ಈ ಅನಾಹುತ ನಡೆಯಿತು. ನಿಮ್ಮ ನಂಬಿಕೆಯನ್ನು ಮುರಿದು ಬಿಟ್ಟೆ. ನಿನ್ನ ತಪ್ಪಿಲ್ಲ ಶೇಷು. ಇದು ವಿಧಿಯಾಡುತ್ತಿರುವ ಆಟ. ಪಂಪಾ ನದಿಯ ತೀರದಲ್ಲಿ ಋಷ್ಯಮುಖ ಪರ್ವತದ ಮೇಲೆ ವಾನರ ರಾಜ ಸುಗ್ರೀವನಿದ್ದಾನೆ. ಅವನ ಭೇಟಿಯಾಗಿ ಅವನು ನಿಮಗೆ ಸಹಾಯ ಮಾಡುತ್ತಾನೆ. ಜೈ ಹನುಮಾನ ಜ್ಞಾನ ಗುಣ ಸಾಗರ ಜೈ ಕಪೀಶ ಲೋಕ ಉಜಾಗರ ರಾಮ ದೂತ ದುಲಿತ ಬಲರಾಮ ಅಂಜನಿ ಪುತ್ರ ಪವನ ಸುಖನಾಮ ವಿಕ್ರಮ ವಚರಂತಿ ಕುಮತಿ ನಿವಾರ ಸ್ಮೈತೆ ಸಂತಿ ಕಂಚನ ವರ್ಣ ವಿರಾಜ ಸುಖೇಶ ಕಾರಣ ಕೆತ್ತಲ ಕಿಂಚಿತ ಕೇಸ
ಸೊ ಎಸ್ ಎಲ್ರು ಜೋರಾಗಿ ಹೇಳ್ಬೋದಾ ಜೈ ಶ್ರೀರಾಮ್? ಇನ್ನು ಸ್ವಲ್ಪ ಗಟ್ಟಿ ಧ್ವನಿಯಲ್ಲಿ ಹೇಳ್ಬೋದಾ ಜೈ ಶ್ರೀರಾಮ್? ಧನ್ಯವಾದಗಳು ಎಲ್ರಿಗೂ. ಅಂಡ್ ಎಸ್ ನಾವೆಲ್ಲರೂ ಇರುವಂತಹ ಈ ಒಂದು ಭವ್ಯವಾಗಿರುವಂತಹ ವೇದಿಕೆ ಪುಟ್ಟಣ ಇಂಟರ್ನ್ಯಾಷನಲ್ ಸ್ಕೂಲ್ನ ಪುಟ್ಟಣ ಕಲಾ ವೈಭವ 2025-26 ಸಾಲಲ್ಲಿ ನಾವೆಲ್ಲರೂ ಇದ್ವಿ. ಈಗಷ್ಟೇ ನೃತ್ಯ ರೂಪಕ ರಾಮಾಯಣ ಒಂದು ಅದ್ಭುತವಾಗಿರುವಂತಹ ಥಿಯೇಟರ್ ಪ್ಲೇ ನಮಗಾಗಿ ಮಾಡಿದಂತಹ ನಮ್ಮ 6th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಎಲ್ರಿಗೂ ಧನ್ಯವಾದಗಳು ಅಂತ ಹೇಳ್ತಾ, ವೇದಿಕೆ ಮೇಲಿರುವಂತಹ ಎಲ್ಲ ನಮ್ಮ ನೃತ್ಯ ರೂಪಕ ಮಾಡಿದಂತಹ ಲಿಟಲ್ ಒನ್ಸ್ಗೆ ಜೋರಾದ ಚಪ್ಪಾಳೆ ಕೊಡ್ಬೋದಾ ಎಲ್ರು? ಕಮಾನ್. ಸೊ ದಿನ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬಿಗ್ ಬಾಸ್ ಖ್ಯಾತಿಯ ಹಾಗೆ ಗಿಚ್ಚಿಗಿಲಿ ಖ್ಯಾತಿಯ ವಿನೋದ್ ಗೊಬ್ರಗಾಲ್ ಅವರು ಹಾಗೆ ನಮ್ಮ ಚಿಲ್ಲರ್ ಮಂಜು ಸರ್ ಬಂದಿದ್ದಾರೆ. ಅವ್ರಿಗಿಬ್ರಿಗೂ ಜೋರಾದ ಚಪ್ಪಾಳೆಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರೋಣ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಅವ್ರನ್ನು ಕೂಡ ನಾನು ವೇದಿಕೆ ಮೇಲೆ ಬರ್ಮಾಡ್ಕೊಳ್ತೀನಿ. ಅರೆ ಇಬ್ರಿಗೂ ಜೋರಾದ ಚಪ್ಪಾಳೆ ಕೊಡ್ಬೋದಾ? ಬಹಳ ವಿಶೇಷ ಏನಂದ್ರೆ ಪ್ರೊಡಕ್ಷನ್ ನಂಬರ್ 1 ಅಲ್ಲಿ ಸೂಪರ್ ಹೀರೋ ಆಗಿ ಮುಂಬರುವಂತಹ ದಿನಗಳಲ್ಲಿ ನಮ್ಮ ವಿನೋದ್ ಗೊಬ್ರಗಾಲ್ ಅವರು ನಮ್ಮೆಲ್ಲರೂ ಎಂಟರ್ಟೈನ್ ಮಾಡೋದಕ್ಕೆ ಹೀರೋ ಆಗಿ ಕೂಡ ಕಾಣ್ತಾ ಇದ್ದಾರೆ. ಸೊ ಖುಷಿ ಆಗ್ತಾ ಇದೆ. ಜೊತೆಗೆ ನಮ್ಮ ಚಿಲ್ಲರ್ ಮಂಜು ಸರ್ ಬಗ್ಗೆ ನಿಮಗೆ ಗೊತ್ತು, ಅವ್ರು ಬರ್ತಿದ್ದಂಗೆನೆ ಈ ಕಾಂಬಿನೇಷನ್ಸ್ ಇದೆ ನೋಡಿ, ವಿನೋದ್ ಆಟೋಮೆಟಿಕ್ಲಿ ನಗು ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಸಚ್ ಅ ಗುಡ್ ಎಂಟರ್ಟೈನರ್ಸ್ ಅವರು. ಅವ್ರಿಗೆ ಒಂದ್ಸತಿ ಜೋರಾದ ಚಪ್ಪಾಳೆ ಕೊಡ್ಬೋದಾ ಎಲ್ರು? ಧನ್ಯವಾದ.